ಆಗರವೇ ಸುಜ್ಞಾನ ಸಾಗರವೇ ಮತಿಗೆ ಮಂಗಳವಿತ್ತು ರಾಗದಿಂಬೇಗ ಕೃಪೆಯಾಗು ಗುರುವೇ ಭಕ್ತರ ಕಲ್ಪಾತರುವೇ ಸಜ್ಜನ ಮಾನೋ ಹರವೇ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮಧುರುವೇ ಕೃಪೆಯಾಗು ದೇಶಿಕನೇ ಅನುಭಾವುಲ್ಲಾಸಕನೇ ಸಂಕಲ್ಪ ನಾಶಕನೇ ಆನಂದಿತ್ರೈ ಮರದೋಣಿ ರಾಶಕನೇ ನನಗೆ ಕೃಪೆಯಾಗು ಕಾರ್ಯ ಕಾರಣ ಭಕ್ತಿ ತೋರ್ಯ ತಾಮಸನ ಚಿತ್ತೂರ್ಯಾಯಣರಿಂಗೆ ಧೈರ್ಯವಾಗಿದ ಗುರು ಕಾರ್ಯಾನಿ ಗುರೋರಾಧಿಪವೆಂದು ಜಗದಲ್ಲಿ ಸಾರುತಿ ನಿಗಮ ಶ್ರುತಿ ಕೇಳಿ ಗುರುವೇ ನಾನಮ್ಮ ಪದ ಯುಗಮ ಬಂದಿವೆ ನಿಂದಾಲಧಿಕ ಸದ್ಗುರುವೆಂಬುದನ್ನು ಕೇಳಿ ಗುರುವೇ ನಾನಮ್ಮ ಶರಣವನ್ನು ಮುಗಿಸುವೆನು ಕರುಣಾದಿಂದ ನನಗೆ ಎಲ್ಲ ದೈವಕ್ಕೆ ನಿಮ್ಮ ಬೆಲ್ಲಡಿ ಬನವೆಂದು ಸಲ್ಲೇ ಒಮ್ಮೆ ಮುತ್ತಿಪೆ ನಮ್ಮುರಾಯ ಸಲ್ಲೇನೆ ಜೀವೆಗಳಿಗೋರ್ವಹರನೆ ಕಾರಣ ಸಂಪತ್ತಿಗೆ ಗುರುವೇ ಕರ್ತಾರ್ಗಿರ್ವೆ ಜೀವನ ಸನ್ನಿಧಿಯಾರ್ಗೆ ಭವಭರಣ ಪಾದ ನಿಧಿಯ ಬಯಸೆ ಬಂದವನೆನಗೆ ನಾನು ತನ ಶಾನಿ ಭಗವಂತ ಶ್ರೀ ಗುರುವೇ ನೀ ನುಡಿಸಿದಂತೆ ನಮಾನದಲೇ ನುಡಿ ಮಾತೆ ಗೊಮ್ಮೆ ಮರುಡಿಯಾತ ಮುಡುವಂತೆಯಾಗಿ ನುಡಿ ಕೊಟ್ಟ ಬರೆಯೋಣ ನುಡಿವೆ ಮಂತ್ರವಾಹಕನ ಹಸ್ತಾಂತರ ಗೊಂಬೆ ಪರತಂತ್ರದಿಂದಾಡು ಚೆನ್ನಾಡಿಸುವ ಸ್ವತಂತ್ರ ಶ್ರೀ ಗುರುವೇ ಕೃಪೆಯಾಗು ಸ್ವಾನುಭಾವದಲ್ಲಿ ಯಾರೇ ನಮಲ್ಲೇ ನೀವೇ ಒಳಗುಟ್ಟು ನುಡಿಸಿದೊಡನೆ ನಾನುಡಿವೆ ಗುರುವೇ ಕೃಪೆಯಾಗು ಹಲವು ಮಾತೇನು ದೊರೆದು ಪಾದವನಿಟ್ಟು ಜಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಬರಡು ಕೊನರುವುದು ಬರು ಬರಡು ಕೂಡಂಗಿ ಕನು ಬಹುದು ನಿನ್ನೋರುವೆ ಎಂದರಿದೇನೆ ಗುರುವೇ ಲಿಂಗಾಯ ನಮಃ ಎಂಬಲ್ಲಿ ಅನ್ನ ಭವಹರಿ ಎಂಬಲ್ಲಿ ಸರ್ವಜ್ಞನಾದೇನು ಎಂದು ವಚಿಸುವ ವಸ್ತು ಚೈತನ್ಯಾತ್ಮಕನಾದೇನು ಈ ಬಸವಾಕ್ಷರತ್ರಯ ಸರ್ವಾಂಗದಲ್ಲಿ
ಬೆಳಗಿ ಬೆಳಗುವ ಭೇದವನ್ನರಿದು ನಾನು ನೀನು ಬಸವ 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 ಎನ್ನುತ್ತಿರದನೆಯ ಗುಹೇಶ್ ಹರಿ. ಕಲ್ಯಾಣ ನಾಡಿನ ನಡೆದಾರ್ದವರಾಗಿರ್ತಕ್ಕಂಥ ಜೀವನ ಆಗಬೇಕು, ಶಾಂತಿಪೂರ್ಣ. ಅದಕ್ಕಾಗಿ ಮನುಷ್ಯ ಏನೆಲ್ಲ ಕಷ್ಟ ಪಡ್ತಾ ಇದ್ದಾನೆ. ಅದಕ್ಕೊಬ್ಬರು ಹೇಳ್ತಾರ, ನಾವು ಜಗತ್ನಲ್ಲಿ ಬಡವಾಗಿ ಹುಟ್ಟಿದ ತಪ್ಪಲ್ಲ, ಬಡವಾಗಿ ಸಾಯಬಾರದು. ಆಗ ನಾವು ಜಗತ್ನಲ್ಲಿ ಕಷ್ಟದಲ್ಲಿ ಬದುಕಬಹುದು, ಆದ್ರೆ ನಾವು ಕೊನೆಯವರೆಗೆ ಆರಾಮಾಗಿ ಹಾಗೆ ಸಾಯವಾಗಿ ಹೋಗಬೇಕು. ಆಗ ಪ್ರತಿಯೊಬ್ಬರಿಗೆ ಅನಿಸ್ತದ ಕೊನೆ ನಮ್ಮ ಜೀವನದ ಆಗಬೇಕು, ನಮ್ಮ ಜೀವನದ ಕೊನೆ ಸವಿ ಆಗಬೇಕು. ಒಬ್ಬ ರಾಜ ಬಹಳ ಚಲೋ ರಾಜ್ಯವನ್ನು ಆಳ್ತಿದ್ದ. ಇಡೀ ರಾಜ್ಯವನ್ನ ಬಹಳ ಸುಭಿಕ್ಷೆ ಮಾಡಿದ್ದ. ಅಷ್ಟ ರಾಜ್ಯದಲ್ಲಿ ಏನೂ ಕೂಡ ಕೊರತೆ ಇಟ್ಟಿದ್ದಿಲ್ಲ. ಅಷ್ಟು ಚಲೋ ಆತ ರಾಜ್ಯವನ್ನು ಆಳಿ. ಆದ್ರೆ ಒಂದ್ ದಿವಸ ಯಾವುದೊಂದು ಕಾಯಿಲೆಗೆ ತುತ್ತಾಗಿ ಆತ ಆರಾಮ್ ತಪ್ಪ. ಅಂತ ರಾಜನನ್ನ ಗುಣಪಡಿಸಬೇಕಂತ ತಿಳ್ಕೊಂಡು ಬಹಳ ಜನ ಜನರಿಗೆ ಒಳ್ಳೆ ಮಾಡಿದ್ದ. ಮಂತ್ರಿ ಅವನನ್ನ ಗುಣಪಡಿಸ್ಬೇಕಂತ ತಿಳ್ಕೊಂಡು ಬಹಳಷ್ಟು ಉಪಚರಿಸಿದ. ಎಲ್ಲಾ ದೇಶ ವಿದೇಶದೆಲ್ಲ ವೈದ್ಯರನ್ನ ಬಂದು ಉಪಚರಿಸಿದ. ಎಲ್ಲಾ ವೈದ್ಯರು ಬಂದು ನೋಡಿದ್ರು, ಎಲ್ಲಾ ತರದ ಔಷಧ ಕೊಟ್ಟರು, ಗುಣಮುಖ ಆಗ್ಲಿಲ್ಲ. ಕೊನೆಗೆ ಅವನ ಗೃಹದೋಷ ಅಂತ ಹೇಳಿದ್ರು, ಅದನ್ನು ಕೂಡ ಮಾಡಿದ್ರು. ಮಾನಸಿಕ ಒತ್ತಡ ಅಂತಂದ್ರು, ಅದು ಕೂಡ ಮಾಡಿ ನೋಡಿದ್ರು. ಎಲ್ಲಾ ಔಷಧ ಕೊಟ್ಟರು, ಆದ್ರ ರಾಜನಿಗೆ ಮಂತ್ರಿಗೆ ಬಹಳ ಚಿಂತೆ. ಯಾಕೆ ನಮ್ಮ ರಾಜ ಉಳಿದ್ರ ರಾಜ್ಯ ಚಲೋ ಅದ, ಏನಾದ್ರೂ ಮಾಡಬೇಕು, ಆದ್ರೆ ನಮ್ಮ ರಾಜನಿಗೆ ಉಳಿಸ್ಬೇಕಂತ. ಹಾಗತ್ತನ ರಾಜನನ್ನ ಉಳಿಸ್ಲಿಕ್ಕೆ ಆತ ಎಲ್ಲಾ ಕಡೆ ತಿರುಗಾಡದ, ಎಲ್ಲಾ ಕಷ್ಟಪಟ್ಟ. ಆದ್ರ ರಾಶಿ ಉತ್ತರ ರಾಜ ಗುಣಮುಕ್ತ ಆಗ್ತಿರ್ಲಿಲ್ಲ. ಕೊನೆಗೆ ರಾಜನಿಗೆ ಮತ್ತಿಷ್ಟು ಚಿಂತೆ ಆಗ್ತಿತ್ತು. ಈಗ ದಿನಗಳು ಹೋದಾಗ ಒಂದ್ ದಿವಸ ಅದೇ ರಾಜ್ಯದಲ್ಲಿ ಒಬ್ಬರು ಗುರುಗಳು ಬಂದರು. ಹಾಗ ಅಲ್ಲವರು ದೇಶ ಎಲ್ಲ ಸಂಚಾರ ಮಾಡ್ತಿದ್ರು. ಹಾಗ ಅಲ್ಲವರಂತ ಮಹಾಜ್ಞಾನಿ ಗುರುಗಳು ಆ ರಾಜ್ಯದಲ್ಲಿ, ಆ ಊರಲ್ಲಿ ಬಂದಿದ್ರು. ಇಂತಹ ತಪಸ್ವಿ ಗುರುಗಳು ಬಂದಾರ. ಅವರು ನಮ್ಮ ಅರಮನೆಗೆ ಬಂದರ, ಏನಾದ್ರೂ ಮಾಡಿ ನಮ್ಮ ರಾಜನಿಗೆ ಗುಣಪಡಿಸಬಹುದು ತಿಳ್ಕೊಂಡು ಆ ಮಂತ್ರಿ ವಿಚಾರ ಮಾಡದ. ಎಲ್ಲಿ ಗುರುಗಳಿದ್ದರು ಆ ಗುರುಗಳ ಹತ್ತಿರ ಆತ ಹೋದ. ಹೋಗಿ ದೀರ್ಘದಂಡ ಪ್ರಣಾಮ ಮಾಡಿ ಕೇಳ್ಕೊಂಡ, ದಯವಿಟ್ಟು ತಾವು ಬಂದಿದ್ದು ನಮ್ಮ ಸುದೈವ. ಆದ್ರ ನಮ್ಮದೊಂದು ಬೇಡಿಕೆ ಅದ. ನಮ್ಮ ರಾಜ್ಯ ಎಲ್ಲಾ ಪ್ರಜೆಗಳಿಗೆ ಬಹಳ ಚಲೋ ಮಾಡ್ಯಾನ, ಏನು ಕೊರತೆ ಇಟ್ಟಿಲ್ಲ. ಇಡೀ ನಮ್ಮ ಪ್ರಜೆಗಳು ಅದಾರ, ಇಡೀ ಬಡತನದ ರಾಜ್ಯ ಶ್ರೀಮಂತ ಆಗ್ಯದ. ಅಂತ ರಾಜ್ಯವನ್ನ ಆದ್ರೆ ಇವತ್ತು ರಾಜ ಆರಾಮ್ ತಪ್ಪ. ಏನಾದ್ರೂ ಮಾಡಬೇಕು, ನಮ್ಮ ರಾಜನಿಗೆ ತಾವು ಉಳಿಸ್ಬೇಕಂತ ತಿಳ್ಕೊಂಡ. ಆಯ್ತಂತ ತಿಳ್ಕೊಂಡು ಗುರುಗಳು ಅರಮನೆಗೆ ಬರ್ತಾರ. ಅರಮನೆಗೆ ಬಂದು ನೋಡ್ತಾರ, ರಾಜ ಹಾಸಿಗೆಯಲ್ಲಿ ಮಲಗಿದ್ದ. ಗುರುಗಳು ನೋಡಿದ್ರು, ನೋಡಿ ಅಂದ್ರು, ಇದೇನ್ ದೊಡ್ಡ ಕಾಯಿಲೆ ಅಲ್ಲ ಅಂತಂದ್ರು. ಇದೇನ್ ದೊಡ್ಡ ಕಾಯಿಲೆ ಅಲ್ಲ, ರಾಜ ಆರಾಮಾಗ್ತಾನೆ. ಇಷ್ಟು ಖುಷಿ ಆಯ್ತು ಮಂತ್ರಿಗೆ. ಎಲ್ಲರಿಗೂ ಸಂತೋಷ. ಅವಾಗ ಗುರುಗಳು ಹೇಳಿದ್ರು, ಏನಿಲ್ಲ, ಒಂದು ಸಣ್ಣ ಕೆಲಸ ಮಾಡಬೇಕು. ಈ ರಾಜ್ಯದಲ್ಲಿ ಯಾರು ಆರಾಮಾಗಿ ಅದಾರ ಅವ್ರ ಅಂಗಿ ತಂದು ರಾಜನಿಗೆ ಉಡಿಸ್ಬೇಕು, ರಾಜ ಆರಾಮಾಗ್ತಾನೆ. ಇಷ್ಟು ಸಣ್ಣ ಕೆಲಸನ ಅವಶ್ಯವಾಗಿ ಎಷ್ಟು ಬೇಕಷ್ಟು ಅಂಗಿ ತರ್ತೀವಿ ಅಂತಂದ್ರು. ಅಷ್ಟು ಮಾಡ್ರಿ, ಆದ್ರ ಒಂದ್ ನೇಮ, ಯಾರು ಆರಾಮಾಗಿ ಅದಾರ ಅವ್ರ ಅಂಗಿ ರಾಜನಿಗೆ ಉಡಿಸ್ಬೇಕು, ನಿಮ್ಮ ರಾಜ ಆರಾಮಾಗ್ತಾನೆ. ಇಷ್ಟು ಹೇಳಿ ಗುರುಗಳು ಹೋದ್ರು. ಬಹಳ ಸಂತೋಷ ಆಯ್ತು ಮಂತ್ರಿ. ಅವಾಗ ರಾಜ ಮಂತ್ರಿ ಅಂದ, ಇದೇನ್ ದೊಡ್ಡ ಕೆಲಸ ಮಾಡ್ತೀರಂತ.
ಯಾಕೆ ಈ ರಾಜ್ಯ ಶ್ರೀಮಂತ ಆಗಿತ್ತು. ಅವ ನೋಡ್ದ ಇಡೀ ರಾಜ್ಯದಲ್ಲಿ ಯಾರು ಶ್ರೀಮಂತದಾರ ಅವ್ರ ಮನೆಗೆ ಹೋದ. ಮಂತ್ರಿ ನಮ್ಮ ಮನೆಗೆ ಬರ್ತಾರಂದ್ರೆ ಎಷ್ಟು ಖುಷಿ. ಆ ಎಲ್ಲರ ಸಮೇತ ಮಂತ್ರಿಗೆ ಅದರ ತಿತ್ತಿ ಮಾಡಿದ್ರು, ಹಣ್ಣು ತಿನ್ಲಾಕ ಹಣ್ಣು ಕೊಟ್ಟರು, ಎಲ್ಲಾ ಉಪಚಾರ ಮಾಡಿದ್ರು. ಏನು ಮಂತ್ರಿಗಳೇ, ನಮ್ಮ ಮನೆಗೆ ಬರೋದು ಕಾರಣ ಏನು ಅಂತ. ಏನಿಲ್ಲ, ತಮ್ಮದೊಂದು ಅಂಗಿ ಬೇಕಾಗಿತ್ತಂತ. ಅಂಗಿನ ತಗೋರಿ, ಎಷ್ಟು ಬೇಕಾದಷ್ಟು ಅಂದ. ಅಂಗಿ ಸಾಕು. ಆತ ಅಂಗಿವನ್ನು ತೆಗೆದು ಮಂತ್ರಿ ಕೈ ಕೊಟ್ಟ. ಮಂತ್ರಿ ಹಿಂಗ ಅಂಗಿ ತಕೊಂಡ. ಒಮ್ಮೆ ನೆನಪಾಯ್ತು, ಕೇಳ್ದ ಆತ ಆರಾಮಾಗಿದ್ದೀರಿ ಅಂತ. ಅವ ಅಂದ, ದೊಡ್ಡ ವ್ಯಾಪಾರಿ, ಎಲ್ಲಿ ಆರಾಮ್ ಹಚ್ಚಿರ್ರಿ? ಮೊನ್ನೆ ತಾನೇ ವ್ಯಾಪಾರದಾಗ ಬಹಳಷ್ಟು ನಷ್ಟ ಆಗಿದೆ. ಅದಕ್ಕ ವ್ಯಾಪಾರದಾಗ ನಷ್ಟ ಆಗೋದ್ರಿಂದ ಇಡೀ ರಾತ್ರಿ ನಾನು ನಿದ್ದೆ ಮಾಡ್ಲಿಲ್ಲ, ಚಿಂತಿಲ್ಲ, ಕಾಳ ಕಳ್ದೀನಿ. ಅದರ ಆರಾಮಿಲ್ಲ, ವ್ಯಾಪಾರದಲ್ಲಿ ನಷ್ಟ ಆಗ್ಯದ, ಅದೊಂದು ಚಿಂತೆ ಅಂತ. ಮನೆಗೆ ಸಮಸ್ಯೆ ಇದ್ದಿಂದ ಮನೆ ಹಂಗೆ ಬೇಡ ಅಂತ ತಿಳ್ಕೊಂಡು ಮತ್ತಾತ ಮಂತ್ರಿ ಮುಂದಿನ ಮನೆಗೆ ಹೋದ. ಮಂತ್ರಿ ಬಂದಾನಂತ ತಿಳ್ಕೊಂಡು ಎಲ್ಲಾ ಅದರ ತಿತ್ತೆ ಮಾಡಿದ್ರು. ಕೊನೆಗೆ ಬರುವ ಕಾರಣ ಕೇಳಿದ್ರು, ಏನ್ ನಿಮ್ ಅಂಗಿ ಬೇಕಂತ. ಅವ್ರ ಸಮೇತ ತಮ್ಮ ಅಂಗಿವನ್ನು ಕೊಟ್ಟರು. ಮತ್ತ ಮಂತ್ರಿ ಪ್ರಶ್ನೆ ಮಾಡದ, ತಾವ್ ಆರಾಮಾಗಿದ್ದೀರಿ ಏನಂತ. ಅವ ಅಂದ, ಎಲ್ಲಾ ಚಲೋ ಅದರಿ, ಆದ್ರೆ ನನ್ನ ಮಗ ಮಾತ್ರ ಸರಿ ಹೊಂಡ್ಲಿಲ್ಲ. ಒಂದೇ ಒಂದು ಸಮಸ್ಯೆ, ಮಗ ಒಂದ್ ವೇಳೆ ಚಲೋ ಹೊಣ್ತಿದ್ದ ಅಂದ್ರೆ ನಾ ಆರಾಮಾಗಿರ್ತಿದ್ದೆ, ಆದ್ರೆ ಮಗ ಮಾತ್ರ ಸರಿ ಹೊಣ್ಲಿಲ್ಲ. ದಿನಾ ಮಗ ಹೋಗ್ತಾನ, ಕುಡಿತಾನ, ಬರ್ತಾನ, ಬೇಜಾತ್ ಆಗ್ತದ. ನನ್ನ ಹೆಸರು ಮಾತ್ರ ಬಹಳ ಚಲೋ ಅದ, ಆದ್ರೆ ಕುಡುಕ್ ಮಗ ಹುಟ್ಟಾನ, ಏನು ಮಾಡ್ಲಿ? ಮಗ ಕುಡುಕ್ ಆಗ್ಯಾನ, ಏನು ಮಾಡ್ಲಿ? ಅದನ್ನ ಸೆರೆಟ್ ಬಿಟ್ಟ. ಮತ್ತೆ ಮುಂದೆ ಮಂತ್ರಿ ಮತ್ತೆ ಅಲ್ಲಿ ಹೋಗಿ ಕೇಳ್ದ, ಅಂಗಿ ಬೇಕಂತ. ಎಲ್ಲರೂ ಅಂಗಿ ಕೊಡೋರು. ಅಂಗಿ ತಗೋಬೇಕಾದ್ರ ಮತ್ತೆ ನೆನಪಾಗ್ತಿತ್ತು, ಅದು ಕೇಳ್ತಿದ್ದ, ತಾವು ಸುಖವಾಗಿ ಆರಾಮಾಗಿದ್ದೀರಿ ಅಂತ. ಅವ ಅಂದ, ಎಲ್ಲಾ ಚಲೋ ಅದರಿ, ಆದ್ರ ಗಂಡ ಹೆಂಡತಿ ಜಗಳ. ದಿನಾ ಹೆಂಡತಿ ಇಡೀ ಊರ್ ಮಾತು ಕೇಳ್ತತ್, ಊರಿಗೆಲ್ಲ ಹುಲಿ, ಅದ್ರ ಮನ್ಯಾಗ ನಾ ಇಲಿ ಆಗೇನ್ರಿ ಅಂತ. ಮನ್ಯಾಗ ಬಂದ್ರೆ ಬರೇ ವಟ ವಟ ಹಸ್ತಾರಿ. ಅದೇನ್ ಮಾಡ್ಬೇಕು? ಅದು ಒಂದೇ ಸಮಸ್ಯೆ, ಬಿಡಾಕ್ ಬರೋದಿಲ್ಲ. ಯಾಕೆ 7 ಜನ್ಮ ಇರ್ಬೇಕಂತ ಹೇಳ್ಯಾರ, ಒಂದ್ ಜನ್ಮ ಸಾಕಾಗಿ ಬಿಟ್ಟದು, ಎಲ್ಲಿ ಆರಾಮ್ ಹಚ್ಚಿರಂತ. ಕೊನೆಗಾರ ಬಿಟ್ಟ, ಮತ್ತು ಮುಂದಿನ ಮನೆಗೆ ಹೋದ. ಮತ್ತಲ್ಲಿ ಇನ್ನೊಬ್ಬರ ಮನ್ಯಾಗ ಕೇಳ್ದ, ಅಂಗಿ ಬೇಕಂತ. ಅವ್ರ ಅಂಗಿ ಕೊಟ್ರು. ಮತ್ತೆ ಅದೇ ಪ್ರಶ್ನೆ, ತಾವ ಆರಾಮಾಗಿದ್ದೀರಿ ಅಂತ. ಅವ ಅಂದ, ಎಲ್ಲಾ ಚಲೋ ಅದರಿ, ಆದ್ರೆ ಬಂದ ಸೊಸಿ ಸಿಕ್ಕಳು. ನನ್ನ ಮಗನಿಗೆ ತಕೊಂಡು ಬೇರೆ ಮನೆ ಮಾಡಿದಳು. ಇಷ್ಟು ವರ್ಷ ದುಡಿದೇವಿ ಮಗನ ಸಲುವಾಗಿ, ಆದ್ರೆ ಸೊಸಿ ಬಂದು ಭಾಗ ಮಾಡಿಬಿಟ್ರು. ಮುದಿ ಕಾಲದಲ್ಲಿ ನಾವಿಬ್ಬರು ಒಂದ್ ಕಡೆ, ಮಗ ಸೊಸಿ ಒಂದ್ ಕಡೆ, ಏನು ಮಾಡಬೇಕು? ಎಲ್ಲಾ ಗಳಿಸಿನಿ, ಆದ್ರೆ ಕೊನೆ ಕಾಲಕ್ಕ ಇಂತ ಬಂತ್ರಿ. ಸೊಸಿ ಒಂದೊಳ್ಳೆ ಚಲೋ ಸಿಕ್ತಿದ್ರ ನನ್ನ ಜೀವನ ಸ್ವರ್ಗರಿ, ಅದ್ರ ಏನ್ ಮಾಡ್ಲಿ? ಅದು ಅದೇ ಒಂದು ಸಮಸ್ಯೆ. ಕೊನೆಗೆ ಆತ ಮತ್ತೆ ಮುಂದಿನ ಮನೆಗೆ ಹೋದ. ಕೊನೆಗೆ ಎಲ್ಲಾ ಮನೆಗೆ ಹೋಗ್ತಿದ್ದ. ಎಲ್ಲರೂ ತಮ್ಮ ತಮ್ಮ ಸಮಸ್ಯೆಗಳು ಹೇಳ್ತಿದ್ರು. ಹೆಂಗ ಎಲ್ಲರ ಮನೆಗೆ ದೋಸಿಗ್ತು ತಂದಂಗ ಆ ಮನೆಗೆ ಸಮಸ್ಯೆ. ಒಬ್ಬರ ಮನೆಯಾಗ ಸಮೇತ ನಾವು ಆರಾಮಾಗಿದ್ದೇವೆ ಅಂತ ಒಬ್ಬರು ಕೂಡ ಹೇಳಿಲ್ಲ. ಮಂತ್ರಿ ನಿರಾಶಾಗಿ ರಾಜ ಕೇಳ್ದ, ಅಂಗಿ ಸಿಗ್ತಿರತ್ತ. ಎಲ್ಲಿ ಅಂಗಿ ಹಚ್ಚಿರಿ? ಅಂಗಿ ಸಿಕ್ಕದು ಅದರ ಸುಖವಾಗಿಲ್ಲ ಅಂತ. ಅಂಗಿ ಅದರ ಸುಖ ಇಲ್ಲ, ಒಬ್ಬರು ಕೂಡ ಆರಾಮಾಗಿಲ್ಲ ಅಂತ. ರಾಜನಿಗೆ ಬಹಳ ಚಿಂತೆ. ಇಷ್ಟೆಲ್ಲಾ ರಾಜ್ಯ ಶ್ರೀಮಂತ ಮಾಡದೆ, ಆದ್ರೆ ಒಬ್ಬರು ಕೂಡ ಆರಾಮಾಗಿ ನಮ್ಮ ರಾಜ್ಯದಲ್ಲಿ ಇಲ್ಲಲ್ಲ ಅಂತ. ಶ್ರೀಮಂತ ರೊಕ್ಕ ಅದ, ಸಾಕಷ್ಟು ಅದ, ಒಬ್ಬರು ಕೂಡ ಆರಾಮಾಗಿಲ್ಲ. ದಿನಾಲು ಒಂದೊಂದು ಮನೆಗೆ ಹೋಗವ, ಬೇರೆ ಬೇರೆ ಊರಿಗೆ ಹೋಗವ, ಯಾರಾದ್ರೂ ಕೂಡ ಸುಖವಾಗಿ ಇರಬಹುದಂತ ಕೇಳ್ತಿದ್ದ. ಎಲ್ಲರೂ ತಮ್ಮ ತಮ್ಮ ಮನೆಗಳ ಎಲ್ಲಾ ಸಮಸ್ಯೆಗಳು ಹೇಳ್ತಿದ್ರು. ಎಲ್ಲಾ ಸಮಸ್ಯೆ ಕೇಳಿ ಅದರ ಒಬ್ಬ ಕೂಡ ಆರಾಮಾಗಿ ಒಬ್ಬ ಕೂಡ ನಿರಾಶಕ್ತಿದ ಮಂತ್ರಿ. ಮತ್ತೆ ಮರುದಿವ್ಸ ರಾಜ ಕೇಳಿದ, ಇವತ್ತು ಸಿಗುತ್ತೇನೋ? ಕೊನೆಗೆ ಮಂತ್ರಿಗೆ ಅನಿಸ್ತು, ಈ ನಾಡಿನಲ್ಲಂತೂ ಒಬ್ರು ಕೂಡ ಆರಾಮಾಗಿಲ್ಲ, ಕಾಡಿನಾಗ ಯಾರಾದ್ರೂ ಕೂಡ ಆರಾಮಾಗಿ ಇರಬಹುದು ಅಂತ ಅವನಿಗೆ ಅನಿಸ್ತು. ಅದಕ್ಕತ್ತ ನಾಡನ್ನ ಬಿಟ್ಟ ಕಾಡಿನಲ್ಲಿ ಹೊರಟ. ಒಳಹೊಕ್ಕಿ ಕಾಡಿನ ಹೋಗ್ತಾ ಹೋಗ್ತಾ ಇದ್ದ. ಅಲ್ಲಿ ಒಂದು ಮಧುರ ಸಮುದ್ರ ಹಾಡನ್ನ ಕೇಳಿಸ್ತ. ಬೆಳಗಿನ ಜಾವ, ಚಳಿಗಾಲ ದಿವಸ, ಏನು ಸೂರ್ಯೋದಯ ಸಮಯ ಅದ. ಈಗ ಎಲ್ಲಿಂದ ಹಾಡ ಕೇಳಿಸ್ತ, ಯಾವ ದಿಕ್ಕಿಂದ ಹಾಡ ಕೇಳಿಸ್ತಾ ಇತ್ತು, ಇಲ್ಲಿವರೆಗೆ ಹಾಡ ಕೇಳಲಿಲ್ಲ. ಅಷ್ಟು ಮಧುರ ಹಾಡು ಕೇಳಿಸ್ತಿತ್ತು, ಅಷ್ಟು ಸಂತೋಷದಿಂದ ಹಾಡು ಹೊರ ಬರ್ತಾ ಇತ್ತು. ಆ ಹಾಡನ್ನ ಕೇಳಿ ಯಾವ ದಿಕ್ಕಿನದ ಹಾಡ ಬರ್ತಾ ಇದೆ, ಆ ಹಾಡಿನ ದಿಕ್ಕಿನ ಕಡೆ ಹೋದ. ನೋಡ್ತಾನೆ, ಅಲ್ಲೊಂದು ಗುಡಿಸಲದ. ಒಂದು ಗುಡಿಸಿಲ ಮುಂದ್ಗಡೆ ಒಂದು ಕಟ್ಟಿ ಅದ.
ಆ ಕಟ್ಟಿ ಮೇಲೆ ಒಬ್ಬ ಹುಡುಗ ಬರಿ ಮೇಲೆ ಬಿಸಿಲು ಕಾಯ್ಕೋತ ಮೈ ಕಾಯ್ಕೋತ ಮಸ್ತ್ ಕುಂತಾನ, ಮಸ್ತ್ ಹಾಡ್ತದ. ಕುಂತು ಹಾಡ ಕೇಳೋದಲ್ಲೇ ಮುಳುಗಿಬಿಟ್ಟ. ಹುಡುಗ ಹಾಡ್ತಿದ್ದ, ಇತ್ತ ಹಾಡು ಕೇಳ್ತಿದ್ದ. ಹಾಡ ಮುಗಿತು, ಕಣ್ಣ ತೆರೆದು ನೋಡ್ತಾನ ಹುಡುಗ. ಆ ಹುಡುಗ ನಮ್ಮ ಗುಡಿಸಲಕ್ಕ ಮಂತ್ರಿ ಬಂದಾರ ಅಂತ ತಿಳ್ಕೊಂಡು ಹುಡುಗು ಎಲ್ಲಾ ಹಣ್ಣು ಹಂಪಲು ಎಲ್ಲವನ್ನ ತಿನ್ನಕ್ ಕೊಟ್ಟ. ಅದ ಹತ್ತಿತ್ಯ ಮಾಡ್ದ. ಕೇಳ್ದ, ತಾವು ಮಂತ್ರಿಗಳೇ ಇಂಥ ಕಾಡಿನಲ್ಲಿ ಯಾಕೆ ಬಂದಿರಿ? ತಾವು ನಾಡಿನಲ್ಲಿ ಇರೋರು ಆದ್ರೆ ಇವತ್ತು ಯಾಕೆ ಕಾಡಿನಲ್ಲಿ ಬಂದಿರಲ್ಲ? ನನಗೆ ಎಲ್ಲರ ಮನೆಗೆ ಮೊದಲು ಅಂಗಿ ಕೇಳ್ತಿದ್ದ. ಯಾಕೆ ಎಲ್ಲಾ ಕೇಳಿ ಗೊತ್ತಾಯ್ತು, ಅಂಗಿ ಕೇಳಬಾರ್ದು ಮೊದಲು ಸುಖ. ಅವಾಗ ಹಣ್ಣು ತಿಂದು ಎಲ್ಲಾ ಕೇಳ್ದ, ತಕೊಂಡು ಕೊನೆಗೆ ಹುಡುಗ ಕೇಳ್ದ, ಏನು ಬೇಕಾಗಿತ್ತು ಹೇಳ್ರಂತ. ಹುಡುಗ ಮಂತ್ರಿ ಅಂತ ನನ್ನ ಪ್ರಶ್ನೆ ಅದ ರೀ, ತಾವು ನಿಜವಾಗಿ ತಾವು ಆರಾಮಾಗಿದ್ದೀರಿ ಅಂತ. ಹುಡುಗ ಅಂತ ಮಸ್ತ್ ಇದ್ದೇನೆ, ನನ್ನಷ್ಟು ಆರಾಮ ಯಾರು ಅದಾರಂತ. ನಾನು ಸುಖವಾಗಿದ್ದೇನೆ, ನನಗೇನು ಕೊರತೆ ಇಲ್ಲ, ನಾನು ಮಸ್ತ್ ಇದ್ದೇನೆ ಅಂತಂದ. ಶಬ್ದ ಯಾರು ಹೇಳಿರಲಿಲ್ಲ. ಎಲ್ಲಾ ಮನೆ ಹೋಗಿದ್ದಾದ್ರೆ ಒಬ್ಬರು ಕೂಡ ಆರಾಮಿದ್ದೀನಿ ಅಂತ ಹೇಳಿರ್ಲಿಲ್ಲ. ಆದ್ರೆ ಹುಡುಗ ಹೇಳ್ದ, ನಾನು ಆರಾಮಿದ್ದೀನಿ ಅಂತ, ನಾ ಸುಖವಾಗಿದ್ದೀನಿ ಅಂತಂದ. ಹಾಗಾದ್ರೆ ನನಗೊಂದು ಕೆಲಸ ಮಾಡಬೇಕು. ಹೇಳ್ರಿ ಏನು ಬೇಕಂತ. ಅಂಗಿ ಕೊಡ್ಬೇಕಂತ ಅಂದ. ಅವಾಗ ಹುಡುಗ ಅಂತ, ನೋಡ್ರಿ ನಾನು ಬಿಸಿಲು ಕಾಯ್ಕೋತು ಬರಿ ಮೇಲೆ ಕುಂತೇನೆ, ಅಂಗಿ ಅವಶ್ಯಕತೆನೇ ಬಿದ್ದಿಲ್ಲ, ನನ್ನ ಅಂಗಿನೇ ಇಲ್ಲ ಅಂತ ಅಂದವ. ಅಂಗಿ ಇಲ್ಲ, ಅದಕ್ಕೆ ನಾ ಮಸ್ತ್ ಇದ್ದೀನಿ ಅಂತ ಅಂದವ. ಮತ್ತೆ ಮಂತ್ರಿ ನಿರಾಶ ಆದ. ಯಾಕೆ? ಜನ ನಾಡಿನಲ್ಲಿ ಅಂಗಿಗಳಿದ್ದು ಅದರ ಆರಾಮ ಇರಲಿಲ್ಲ, ಸುಖ ಇರಲಿಲ್ಲ. ಇದರಲ್ಲಿ ಸುಖ ಅದ, ಅದರ ಅಂಗಿ ಇಲ್ಲ ಅಂತ. ಮತ್ತೆ ನಿರಾಶಾಗಿ ಮತ್ತೆ ಅರಮನೆಗೆ ಹೋದ. ರಾಜ ಕೇಳ್ದ, ಅಂಗಿ ಸಿಗುತ್ತೇನಂತ. ಆದ್ರ ಮಂತ್ರಿ ಹೇಳ್ದ, ದಿನ ಅಂಗಿ ಸಿಗ್ತಿತ್ತು, ಅದ್ರ ಸುಖ ಸಿಗ್ತಿರ್ಲಿಲ್ಲ, ಅದ್ರ ಇವತ್ತು ಸುಖ ಸಿಗ್ತದ, ಅಂಗಿ ಸಿಕ್ಕಿಲ್ಲ ಅಂತ. ಸುಖವಾಗಿ ಅದಾರ ಅದ್ರ ಅಂಗಿಲ್ಲ. ಈ ಮಾತು ಕೇಳೋಣ ರಾಜನಿಗೆ ಇಷ್ಟು ಸಂತೋಷ ಆಯ್ತು. ತಕ್ಷಣ ಎದ್ದು ಕುಂತ, ನನಗೆ ಅಂಗಿ ಸಿಕ್ತಂತಂದ ರಾಜ. ಮಂತ್ರಿಗೆ ಆಶ್ಚರ್ಯ, ಇಲ್ಲ ಅವ್ರ ಮೇಲೆ ಅಂಗಿನಿಲ್ಲ. ಆದ್ರೆ ಅಂಗಿ ಇಲ್ಲ ಪರವಾಗಿಲ್ಲ, ರಾಜ್ಯ ತುಂಬಾ ಜನರಲ್ಲಿ ಅಂಗಿಗಳದಾವ, ಅದ್ರ ಸುಖ ಇಲ್ಲ. ಆದ್ರೆ ಅವನಲ್ಲಿ ಸುಖ ಅದ, ಅಂಗಿ ಇರ್ಲಿಕ್ಕಿಲ್ಲ. ಅದು ಎಲ್ಲಿ ಸುಖ ಅದ ಅಲ್ಲೇ ನನ್ನ ಕರ್ಕೊಂಡು ಹೋಗಂತಂದ. ಅಂಗಿ ಇದ್ದಿರ್ಬಹುದು, ಅದ್ರ ಸುಖ ಇಲ್ಲ ಅಂದ್ರೆ ಅಂಗಿ ತಗೊಂಡು ಏನು ಮಾಡೋದದ? ಅದ್ರ ಸುಖ ಇದ್ರೆ ಸಾಕು, ಅಂಗಿ ಇರ್ಲಿಕ್ಕಿಲ್ಲ. ಅಂಗಿ ಇಲ್ಲದ ಬದುಕಬಹುದು, ಅದ್ರ ಸುಖ ಇಲ್ಲದ ಬದುಕಲಿಕ್ಕೆ ಆಗೋದಿಲ್ಲ ಅಂತ. ಆಗ ಆತ ಸುಖವಾಗಿ ಅದಾನಂದ್ರ ನಾನು ಅಲ್ಲೇ ಕರ್ಕೊಂಡು ಹೋಗು, ಯಾಕೆ ನನಗೆ ಸುಖ ಬೇಕಾಗಿದೆ, ಆರಾಮ್ ಬೇಕಾಗಿದೆ ಅಂತ ಅರಮನೆ ಬಿಟ್ಟು ರಾಜ ಕಾಡಿನಾಗ ಹೋದ. ಅಲ್ಲಿ ಕುಂತ ರಾಜ ಕೇಳ್ದ, ನಿನ್ನ ಸುಖವಾಗಿದೆಯಲ್ಲ? ಹಾ, ನಾ ಸುಖವಾಗಿದ್ದೀನಿ, ನಿನ್ನ ಸುಖದ ಗುಟ್ಟು ನನ್ನ ತಿಳಿಸು ಅಂತಂದ. ನನ್ನ ಸುಖ ನಿನಗೆ ಬರಬೇಕಾಗಿತ್ತಂದ್ರ, ನೀನು ಕೂಡ ಆರಾಮಾಗಿರ್ಬೇಕಾಗಿತ್ತಂದ್ರ ನೀ ಇಲ್ಲೇ ಇರ್ಬೇಕಂತ. ನೀ ಅರಮನೆಯನ್ನು ಬಿಡಬೇಕು, ಕೆಲವು ದಿವಸ ಇಲ್ಲೇ ಇರಬೇಕು, ಅವಾಗ ನೀನು ಆರಾಮ ಆಗ್ತಂತ. ಆಯ್ತಂತಂದ. ಯಾಕೆ? ಎಲ್ಲಾ ವೈದ್ಯರು ಉಪಚಾರ ಮಾಡಿದ್ರು ಆರಾಮಾಗಿರ್ಲಿಲ್ಲ. ಅದ್ರ ಹುಡುಗ ಹೇಳ್ತಾನೆ, ಇಲ್ಲಿ ಇರು, ನೀ ಆರಾಮ ಆಗ್ತಂತ. ಆಯ್ತಂತಂದ. ಆದ್ರ ನೀನೇ ಇರಬೇಕು, ನಿನ್ನ ಸೈನಿಕರು ಯಾರು ಬೇಡ, ನೀ ಮಸ್ತ್ ಇರು, ನಿನಗೇನು ಆಗೋದಿಲ್ಲ, ಎಲ್ಲಾ ರಕ್ಷಣೆ ಇಲ್ಲ, ಅದ ಆರಾಮಾಗಬೇಕಂದ್ರೆ ಇಲ್ಲೇ ಇರಬೇಕಂತ. ಈಗ ಅವನಿಗೆ ಆರಾಮ್ ಬೇಕಾಗಿತ್ತು. ಆತ ಹೇಳ್ದ, ಆಯ್ತಾ ಇಲ್ಲೇ ಇರ್ತೀನಿ. ಆ ರಾಜ ಅರಮನೆ ಬಿಟ್ಟು ಗುಡಿಸಿನಲ್ಲಿ ಉಳ್ದ ಈ ಹುಡುಗನ ಜೊತೆ, ಯುವಕರ ಜೊತೆ. ಆತ ದಿನಾಲು ಬೆಳಗ್ಗೆ ಏಳವ ಮುಂಜಾನೆ ಎದ್ದು ಕಾಡಿನ ಮಧ್ಯದಲ್ಲಿ ಹೋಗ್ತಿದ್ದ. ಅಲ್ಲೇ ಒಂದು ಸಲ ತೋಟ ಇತ್ತು, ತೋಟ ಮಾಡ್ತಿದ್ದ. ಯಾವ ಕೈಯಾಗ ಬಂಗಾರ ಹಿಡುವಂತ, ಮುತ್ತುರತ್ನ ಹಿಡುವಂತ ಕೈಯಾಗ ಗುದಲಿ ಕೊಟ್ಟ ಯುವಕ, ಬಾ ನನ್ನ ಜೊತೆ ಅಂತ. ದಿನಾಲು ತೋಟದಲ್ಲಿ ಕೆಲಸ ಮಾಡಕ್ ಶುರು ಮಾಡದ. ರಾಜನಿಗೆ ಉಂಡು ಬೆವರು ಬರ್ತಿತ್ತು, ಇವತ್ತು ದುಡ್ದು ಬೆವರು ಬರಕ್ ಶುರು ಆಗಿತ್ತು. ಹಾಗ ಮೈಯೆಲ್ಲ ಬೆವರಾಗಿತ್ತು. ಅವನಿಗೆ ಇಷ್ಟ ಹಸಿವಾಯಿತು. ಇಲ್ಲಿವರೆಗೆ ಹಸಿವು ಅನ್ನೋದು ಗೊತ್ತಿರಲ್ಲ. ಯಾಕೆ? ಹಸು ಆಗೋದ್ಕಿಂತ ಮೊದಲು ತಿಂತಿದ್ದ, ಹಸಿವು ಅನ್ನೋದೇ ಹೋಗಿಬಿಟ್ಟಿತ್ತು. ಇವತ್ತು ಎಂದಿಲ್ಲದ ಹಸಿವಾಗಿತ್ತು. ಅವಾಗ ಹಸಿದಿದ್ದ. ಕೊನೆಗೆ ಅಲ್ಲೇ ಬಿಸಿ ಬಿಸಿ ರೊಟ್ಟಿ, ಚಟ್ನಿ ಎಲ್ಲ ಕೊಟ್ಟ. ಹಿಂಗ ಉಂಡ. ಅವನಿಗೆ ಸಂತೋಷ ಆಯ್ತು. ದಿನಾಲು ಹಿಂಗ ದುಡಿತಿದ್ದ, ಮಸ್ತ್ ಊಟ ಮಾಡ್ತಿದ್ದ, ಹೇಳ್ತಿದ್ದ, ನಾನು ಹಾಡ್ತೀನಿ ಕೇಳಂತ. ಹುಡುಗ ಹಾಡ್ತಿದ್ದ, ಮುಂದೆ ಕುಂತು ಹಾಡು ಕೇಳ್ತಿದ್ದ. ಹೀಗೇ ದಿನಗಳು ಹೋದು. ಒಂದು ವಾರದಲ್ಲಿ ಹಿಂಗ ರಾಜ ಎಲ್ಲಾ ಕಾಯಿಲೆ ಹೋಗಿತ್ತು, ಆತ ಆರಾಮಾಗಿದ್ದ. ಇಡೀ ರಾಜ ಸುಖವಾಗಿದ್ದ. ಕೊನೆಗೆ ಆತ ಹೇಳ್ದ, ರಾಜನಿಗೆ ಗೊತ್ತಾಗಿತ್ತು, ಯಾಕೆ ನನಗೆ ಆರಾಮ ತಪ್ಪಲಿದ ಕಾರಣ ಏನು? ಹುಡುಗ ಹೇಳಿದ್ದ, ಈ ಭಗವಂತನೆಲ್ಲ ಕೊಟ್ಟಾನ, ಮಸ್ತ್ ಉನ್ನೋದದ ಕೂಡೋದರ ಆರಾಮ್ ತಪ್ಪಲ ಮತ್ತೇನಾಗ್ತದ? ದುಡ್ದು ಉಣ್ಣು ಆರಾಮ್ ಆಗ್ತಿ, ದುಡ್ಲಾರ ಒಂದಂದ್ರ ಆರಾಮ್ ಹೋಗಿ ಬಿಡ್ತದಂತ.
ಅವನಿಗೆ ರಾಜನ ಗೊತ್ತಾಗಿತ್ತು ಸುಖದ ಸೂತ್ರ ಅಂದ್ರ ದುಡಿಮೆಯ ಸುಖದ ಸೂತ್ರ. ದುಡಿಮೆ ಬಿಟ್ಟೆ ಸುಖ ಹೋಗಿ ಬಿಡುತ್ತಂತ. ಈಗ ಹೋಗು, ಅರಮನೆ ಸುಂದರಾಗಿರು, ನಿನ್ನ ಕರ್ತವ್ಯ ನೀ ಮಾಡಕ್ ಶುರು ಮಾಡು, ಇಡೀ ರಾಜ್ಯ ಸುಭಿಕ್ಷ ಆಗ್ತದ ಹೋಗಂತಂದ. ರಾಜನ ಗೊತ್ತಾಗಿತ್ತು ಏನು ದುಡಿಮೆದಲ್ಲಿ ಸುಖ ಆದಂತ. ಅವನಿಗೆ ಅರಮನೆಗೆ ಬಂದ, ಮತ್ತೆ ಸುಖವಾಗಿ ರಾಜ್ಯನ ಆಳಕ್ ಶುರು ಮಾಡ. ಆಗ ನಮಗ್ ಸುಖ ಬೇಕಾಗಿತ್ತಂದ್ರ ನಾವು ದುಡಿಯೋದನ್ನ ಕಲಿಬೇಕಾಗ್ತದ. ಆಗ ಬಸವನ ಕಲ್ಯಾಣವನ್ನ ಕಟ್ಟಿದ್ರು. ಕಲ್ಯಾಣ ಎಂತ ಕಲ್ಯಾಣ? ಭಿಕ್ಷುಕ ಕಲ್ಯಾಣ ಅಲ್ಲ, ನೀಡುವ ಕಲ್ಯಾಣ ಕಟ್ಟಿದ್ರು. ಆಗ ಸಂತರು ಹೇಳ್ತಾ ಇದಾರೆ, ನಮ್ಮ ಜೀವನ ಸುಖಮೇ ಆಗ್ಬೇಕಾಗಿತ್ತಂದ್ರೆ ನಾವು ದುಡಿಯೋದನ್ನ ಕಲಿಬೇಕಾಗ್ತದೆ. ಇಲ್ಲಿ ದುಡಿಮೆ ಅದ ಅಲ್ಲೇ ಆರೋಗ್ಯ ಅದ, ಇಲ್ಲಿ ದುಡಿಮೆ ಅದ ಅಲ್ಲೇ ಸುಖ ಅದ, ಅಲ್ಲೇ ನಗು ಅದ. ದುಡಿಮೆ ಇಲ್ಲ ಜೀವನ ದುಃಖಮೇ ಅದ ಅಂತ. ಅಷ್ಟು ದುಡಿಮೆಗೆ ಶ್ರಮಕ್ಕೆ ಒತ್ತು ಬಸವನ ಕೊಟ್ರು. ಅದಕ್ಕೆ ಕಾಯಕ ಅಂತ ಕರೆದ್ರು. ನೋಡ್ಬೇಕು, ನಿಸರ್ಗ ಎಷ್ಟು ಎಲ್ಲಾ ಕೆಲಸ ಮಾಡ್ತದ, ಯಾವ ಗಿಡ ಸಮೇತ ದುಡಿಲಾರದಿಲ್ಲ ಅಂತ. ಎಲ್ಲಾ ನಿಸರ್ಗ ಪ್ರತಿಯೊಂದು ವಸ್ತು ನೋಡ್ಬೇಕು, ಎಲ್ಲಾ ಎಷ್ಟು ದುಡಿತಿರ್ತಂತ. ಒಂದು ಹೂವಿನ ಗಿಡ ದಿನಾಲು ಕೆಲಸ ಮಾಡ್ತಿರ್ತದೆ. ಬೇರುಗಳು ಆಳವಾಗಿ ಭೂಮಿಯಲ್ಲಿ ದುಡಿದು ಮೇಲೊಂದು ಕೆಲವು ಹೂಗಳನ್ನ ಕೊಡ್ತಾವ. ಒಂದು ಹೂ ಬರಬೇಕಾದ್ರೆ ನಿರ್ಮಾಣ ಮಾಡ್ಬೇಕಷ್ಟೆಲ್ಲಾ ಕೆಲಸ ಮಾಡ್ತಿರ್ತವೆ. ಬೇರುಗಳು, ಕಾಂಡಗಳು, ಎಲೆಗಳು ಎಲ್ಲಾ ಕೆಲಸ ಮಾಡೋದ್ರಿಂದ ಒಂದು ಹೂವ ಜಗತ್ತಿಗೆ ಅದು ಕೊಡುತ್ತಿರ್ತದೆ. ಆಗ ಒಂದು ಹೂ ಬರಬೇಕಾಗಿತ್ತಂದ್ರ ಅಷ್ಟು ಶ್ರಮ ಬೇರುಗಳು ಮಾಡ್ತಿರ್ತವೆ. ಕೆಟ್ಟ ಕತ್ಲಾಗ ಎಲ್ಲಾ ಭೂಮಿಗಿರುವಂತ ಕ್ಷಾರವನ್ನ ಸಂಗ್ರಹ ಮಾಡಿ, ಎಲೆಗಳು ಬಿಸಿಲನ್ನ ಸಂಗ್ರಹ ಮಾಡಿ ಆ ಬಿಸಿಲಿನ ಕಿರಣಗಳನ್ನ ಬೇರಿಗೆ ಕೊಡ್ತಾವ. ಆ ಬೇರು ಆ ಕ್ಷಾರ ಬಿಸಿಲಿನ ಕಿರಣ ಎಲ್ಲಾ ಮಿಶ್ರಣ ಮಾಡಿ ಮೇಲೆ ಕಳಿಸ್ತಾವ. ಆ ಮಿಶ್ರಣದ ಫಲವೇ ದುಡಿಮೆ ಫಲ, ಒಂದು ಹೂ ನಿರ್ಮಾಣ ಆಗ್ತದೆ. ಆಗ ಅಷ್ಟು ಕಷ್ಟಪಟ್ಟು ಹೂವ ನಿರ್ಮಾಣ ಮಾಡ್ತತ್. ಆಗ ಜಗತ್ತು ಪ್ರತಿಯೊಂದು ಯಾವುದಕ್ಕೆ ನೋಡ್ರಿ ದುಡಿತಿರ್ತದ. ದುಡಿಮೆ ಅಂತ ತಿಳ್ಕೊಂಡು ಜಗತ್ತ ಹೀಗೆ ನೆಲೆತ್ತದ. ಒಂದ್ ವೇಳೆ ನಿಸರ್ಗ ಕೆಲಸ ಮಾಡೋದ್ ಬಿಟ್ರ ಮುಗದೆ ಹೋಗ್ತದ. ಆಗ ನಾವು ಮನೆಯಾಗೆಲ್ಲಾ ಕೆಲಸ ಮಾಡ್ತಿರ್ತೀವಿ, ಅದಕ್ಕೆ ನಮ್ಮ ಮುಖದ ಮೇಲೆ ಕಳೆ ಇರ್ತದ. ನಾವು ಕೆಲಸ ಮಾಡಿ ಬಿಟ್ಟಿವಿ ಹೋಗೇ ಬಿಡ್ತದಂತ. ಅದಕ್ಕೆ ನೋಡ್ಬೇಕು, ಎಲ್ಲಾ ಪಕ್ಷಿಗಳು ದುಡಿತಿರ್ತಾವ, ಅದಕ್ಕೆ ಪಕ್ಷಿಗಳು ಹಡ್ಕೋತಿರ್ತಾವ. ಅದಕ್ಕೆ ಹಡ್ಕೋತಿರ್ಬೇಕಾದ್ರೆ ನಾವು ದುಡಿಬೇಕಾಗ್ತದ ಅಂತ. ಅದಕ್ಕೆ ಯಾರ ಮನ್ಯಾಗ ಮಕ್ಕಳು ಎಲ್ಲರೂ ದುಡಿತಿರ್ತಾರ, ಮನೆ ಚಲೋ ಇರ್ತದ. ಇಲ್ಲಿ ದುಡಿತಾ ಇಲ್ಲ, ಮನೆ ದುಃಖ ಶುರು ಆಗ್ತದೆ. ಆಗ ಮನೆ ಬೆಳಿಬೇಕಾಗಿತ್ತಂದ್ರ ಮನೆಗಿದ್ದವ್ರು ದುಡಿಬೇಕಾಗ್ತದ. ಒಬ್ಬನೇ ದುಡಿತಾನ, 4 ಮಂದಿ ಕುಂತು ಉಂತಾರಂದ್ರ ಮನೆ ಹೋಗಕ್ ಶುರು ಆಗ್ತದೆ. ಗಳಿಸಿಟ್ಟಿದ್ದನ ಅಳ್ಯಾಕ್ ಶುರು ಆಗ್ತದ. ಅದನ್ನ ಬೆಳಿಬೇಕಾಗಿತ್ತಂದ್ರೆ ಎಲ್ಲರೂ ದುಡಿಬೇಕಾಗ್ತದ. ಹಂಗ ದುಡಿಮೆ ಅಷ್ಟು ಸಾಮರ್ಥ್ಯದ. ಹಂಗ ಬಸವನ ಕಲ್ಯಾಣವನ್ನ ಕಟ್ಟಿದ್ರು. ಯಾವುದು ಬೇಡೋ ಕಲ್ಯಾಣ ಅಲ್ಲ, ನೀಡೋ ಕಲ್ಯಾಣನ ಕಟ್ಟಿದ್ರು. ಆಗ ಏನ ಕಲ್ಯಾಣ? ನೀಡೋರುಂಟು, ಬೇಡೋರು ಇಲ್ಲದ ಕಾರಣ ಬಡವನಾದ ಅಂತ ಹೇಳ್ತಾರೆ. ಅಷ್ಟು ಕಲ್ಯಾಣದಲ್ಲಿ ಬೇಡೋರು ಇರ್ಲಿಲ್ಲ ಅಂತ, ಎಲ್ಲರೂ ನೀಡೋರಾಗಿದ್ರು. ಭಿಕ್ಷುಕಿಲ್ಲ ದೇಶವನ್ನ ಬಸವನ ಕಟ್ಟಿದ್ರು. ಹಂಗ ನಾವು ಭಾರತ ನಿರ್ಮಾಣ ಮಾಡ್ಬೇಕಾಗಿದೆ. ಸುಜಲಾಂ ಸುಫಲಾಂ ಬಲಶಾಲಿ ಸಾಕ್ಷರ ಸಾರ್ವಭೌಮ ಸಶಕ್ತ ಸಮೃದ್ಧ ಭಾರತ ನಿರ್ಮಾಣ ಆಗ್ಬೇಕಾಗಿತ್ತಂದ್ರ ದೇಶದ 140 ಕೋಟಿ ಜನ ಈ ಬಸವಾದೇಶ್ವರನ್ನ ಕೊಟ್ಟಂತ ಕಾಯಕವನ್ನ ದುಡ್ಯಾಕ್ ಶುರು ಮಾಡಿದ್ರ ಭಾರತ ವಿಶ್ವಗುರು ಭಾರತ ಆಗೋದಿಲ್ಲ, ಸಂದೇಹ ಇಲ್ಲ. ಅಂತ ಸುದಿನ ಬಂದೇ ಬರ್ತದೆ. ದುಡಿಬೇಕಾಗ್ತದೆ. ಹಂಗ ಪ್ರತಿಯೊಬ್ಬರು ದುಡ್ಯಾಕ್ ಕಲ್ತ್ರ ಭಾರತ ವಿಶ್ವಗುರು ಭಾರತ ಆಗೇ ಆಗ್ತದೆ. ಅಷ್ಟು ಸಾಮರ್ಥ್ಯ. ಯಾಕೆ ಬಸವನ ಬರೀ ಹೇಳಿಲ್ಲ, ಮಾಡಿ ತೋರಿಸಿದ್ರು. ಕಲ್ಯಾಣದಲ್ಲಿ ಹುಡುಕಿದ್ರೆ ಭಿಕ್ಷುಕ್ ಸಿಗ್ತಿರಲಿಲ್ಲ, ಅಂದ್ರೆ ಭಿಕ್ಷುಕಿಲ್ಲದ ಕಲ್ಯಾಣವನ್ನು ನಿರ್ಮಾಣ ಮಾಡಿದ್ರು. ಹಂಗ ಬಡವರಿರಬಾರ್ದು, ಭಿಕ್ಷುಕಿರಬಾರ್ದು, ನೀಡೋರು ಇರ್ಬೇಕಂತ. ಹಂಗ ನಾವು ದೇಶವನ್ನು ನಿರ್ಮಾಣ ಮಾಡ್ಬೇಕಾಗಿದೆ. ಕನಿಷ್ಠ ನಾವು ಮನೆ ಆದ್ರೆ ಸಮೇತ ಮನೆಯಲ್ಲಿ ಬೇಡೋರಿರಬಾರ್ದು, ನೀಡೋರಾಗಬೇಕಂತ. ಅಂತ ಮನೆಯನ್ನ ಕಟ್ಟಬೇಕು. ಆ ಮನೆ ನಮ್ಮದು ಕಲ್ಯಾಣ. ಹಾಗ ಅಪ್ಪರ ಸಮೇತ ಮಾಡಿದ್ರು. ಏನು ಬೇಡೋರೆಲ್ಲ ನಿರ್ಮಾಣ ಮಾಡುದು. ಆಗ ಸಾವಿರಾರು ಜನ ಕೆಲಸವನ್ನ ಕೊಟ್ಟರು. ಬಸವನ ಕೂಡ ಪ್ರಧಾನಮಂತ್ರಿ ಆದಾಗ ಸಾವಿರಾರು ಜನ ಕೆಲಸ ಕೊಟ್ಟರು. ಎಲ್ಲಾ ದುಡ್ಯಾಕ್ಷರ ಮಾಡಿದ್ರು. ಕಲ್ಯಾಣ ವಿಲಾಸ ಇತ್ತು. ಅಷ್ಟು ಶ್ರೀಮಂತ ಕಲ್ಯಾಣ ಆಗಿತ್ತು. ಆಗ ಅವರು ಕಲ್ಯಾಣ ಕಟ್ಟಿದ್ರು. ಆಗ ಅಪ್ಪರ ಸಮೇತ ಮಠಕ್ಕೆ ಬಂದಾಗ ಎಷ್ಟು ಬಡತನ. ಅಪ್ಪರು ಹೇಳ್ತಿರು, ಅವ್ರು ಸಾರ ಊಟ ಮಾಡ್ಬೇಕಾಗಿತ್ತಂದ್ರೆ ಹುಡುಕಿದ್ರೆ ಸಮೇತ ಬಾಳಿ ಸಿಗ್ತಿರಲಿಲ್ಲ. ಕಷ್ಟ ಇತ್ತು. ಈಗ ಸಾರಿನ ಹುಡುಕಿದ್ರೆ ಬಾಳಿ ಸಿಗ್ತಿರಲಿಲ್ಲ. ಅಷ್ಟು ಕಷ್ಟದ ಜೀವನ. ಆದ್ರೆ ಅಪ್ಪರು ಕಷ್ಟ ಪಡುದು, ದುಡಿದು ಎಂದ ಸಮೇತ ನಾವು ಆರಾಮಿರುತ್ತೇವೆ. ಆದ್ರೆ ಅಪ್ಪರು ಎಂದು ಆರಾಮಿಲ್ಲ. ದಿನಾ ಬೆಳಿಗ್ಗೆ ನಸಿಕಿನ 5 ಗಂಟೆಗೆ ಏಳೋದದ. ಕೆಲವರಂತೂ 3 ಗಂಟೆಗೆ, ಕೆಲವೊಂದ್ಸಲ 3 ಗಂಟೆಗೆ ಎದ್ದು ಇನ್ನೇನು ಬೋಧಿರಕ್ಷಕ ಲೇಖನ ಬರೀತಾರ. 3 ರಿಂದ 5 ಗಂಟೆವರೆಗೆ ಲೇಖನ ಬರೆಯೋದು. 5 ಗಂಟೆಗೆ ಯೋಗಾಸನ ಮಾಡೋದು. 6 ಗಂಟೆಗೆ ವಾಕಿಂಗ್ ಹೋಗೋದು. ಮತ್ತೆ 7 ಗಂಟೆಗೆ ಬಂದು ಏನೋ ಸ್ವಲ್ಪ ಓದಿ ಮತ್ತೆ ಪೂಜೆಗೆ ಹೋಗೋದು. ಏನು ಪೂಜಾ ಪ್ರಸಾದ ಮುಗಿತು ಮತ್ತೆ ಹೋಗೋದು. ಹೊರಗೆ ಬಿದ್ದರು ಕಾರ್ಯಕ್ರಮ ಅಲ್ಲಿ ಇಲ್ಲಿ. ಮತ್ತೆ ರಾತ್ರಿ ಬರಬೇಕಾದ್ರೆ 9, 10, 11 ಗಂಟೆ. ಅಷ್ಟು ದುಡಿದು ಈ ಭಾಗ ಜನ ಸುಶಿಕ್ಷಿತ ಆಗಬೇಕು. ಈ ಭಾಗ ಜನ ಬೇಡೋರಾಗಬಾರದು, ನೀಡೋರಾಗಬೇಕು. ಇನ್ನರ ಮುಂದೆ ಕೈ ಒಡ್ಡೆ ಬೇಡಬಾರದು.
ಏನಾದ್ರೂ ಕೂಡ ನೀಡೋರಾಗಬೇಕಂತ ತಿಳ್ಕೊಂಡು ನೀಡೋ ಕ್ಷೇತ್ರ ನಿರ್ಮಾಣ ಮಾಡಿದ್ರು. ಒಂದಲ್ಲ, ಸಾವಿರಾರು ಮಕ್ಕಳು ಉನ್ನತ ಹುದ್ದೆಗೆ ಏರಿದ್ರು, ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ರು. ಎಲ್ಲೋ ಸಮೇತ ಕೆಲಸ ಇಲ್ಲ ಅಂತ ತಿಳ್ಕೊಂಡು ಯಾವುದೋ ದೇಶಕ್ಕೆ ಹೋಗಿ ಅಲ್ಲಿ ಕಳಿತಿದ್ರು, ಅಲ್ಲೋ ಯಾವುದೋ ಕೆಲಸ ದುಡಿತಿದ್ರು. ಅಂತ ಜನರನ್ನ ಇದೇ ನೆಲವನ್ನ ಶ್ರೀಮಂತ ಮಾಡಬೇಕು. ನಿಮ್ಮ ಶ್ರಮ ಅಲ್ಲಿ ಹೋಗಿ ದುಡಿದು ಆ ದೇಶ ಶ್ರೀಮಂತ ಮಾಡೋದಲ್ಲ, ಭಾರತ ಶ್ರೀಮಂತ ಆಗಬೇಕು, ನಮ್ಮ ಬಾಲಿಕೆ ಶ್ರೀಮಂತ ಆಗಬೇಕು, ಬಾಲಿಕೆ ಬೇಡೋ ಬಾಲಿಕೆ ಆಗಬಾರ್ದು, ನೀಡೋ ಬಾಲಿಕೆ ಆಗಬೇಕಂತ ತಿಳ್ಕೊಂಡು ಕ್ಷೇತ್ರ ನಿರ್ಮಾಣ ಮಾಡಿದ್ರು. ಬೇಡೋ ಕೈಗಳಿಗೆ ನೀಡೋ ಕೆಲಸ ಕೊಟ್ಟರು. ಸಾವಿರಾರು ಜನ ದುಡ್ಯಾಕ್ ಶುರು ಮಾಡಿದ್ರು, ಸಾವಿರಾರು ಮಕ್ಕಳಿಗೆ ಉದ್ಯೋಗ ಕೊಟ್ಟರು. ಈ ಬಾಲಿಕೆ ಭಾಗವನ್ನ ಬೇಡೋ ಆಗಬಾರದು, ನೀಡೋ ಆಗಬೇಕು ಅಂತ ಕಲ್ಯಾಣ ನಿರ್ಮಾಣ ಮಾಡಿದ್ರು. ಆಗ ನಾವು ಆಗಬೇಕಂತ ದುಡ್ಯಾಕ್ ಶುರು ಮಾಡಬೇಕು. ದುಡಿಮೆ ಶ್ರಮವೇ ಎಲ್ಲ ಆಗ್ತಿರ್ತಂತ. ಹಂಗ ನಮ್ಮ ಮನೆ ಬಡತನ ಹೋಗಬೇಕಾಗಿತ್ತು, ಮನೆ ಮುಖದಲ್ಲಿ ಕಳೆ ಬರಬೇಕಾಗಿತ್ತು ಅಂದ್ರೆ ಮನೆಯಾಗಿದ್ದವ್ರು ದುಡ್ಯಾಕ್ ಶುರು ಮಾಡಬೇಕು. ಇಲ್ಲಿ ದುಡಿಮೆ ಅದ, ಅಲ್ಲೇ ಸಂತೋಷದ. ಹಂಗ ದುಡಿತಿರ್ಬೇಕಂತ. ಅಂತ ದುಡಿಮೆ ಇದ್ದಲ್ಲಿ ಸಂತೋಷದ. ಅದಕ್ಕಾಗಿನೇ ಸಂತರು ಶರಣರು ಅಷ್ಟು ದುಡಿಮೆಗೆ ಒತ್ತು ಕೊಟ್ರು. ಅದಕ್ಕೆ ನಾವು ದುಡಿತಾ ಹೋದಂಗ ಜೀವನ ಸೆರಗ ಆಗಾಕ್ ಶುರು ಆಗ್ತದೆ. ಕೈ ಕೆಸರಾದರೆ ಬಾಯಿ ಮೊಸರಂತ ಅಷ್ಟು ಚಲೋ ಹೇಳ್ಬೇಕು. ಆಗ ಮುಖದ ಮೇಲೆ ಬರಬೇಕಾಗಿತ್ತಂದ್ರ ದುಡಿದನ್ನ ಕಲಿಬೇಕಾಗ್ತದೆ. ಆಗ ಸಂತರು ಶರಣರು ಬಸವನ ಪ್ರಧಾನಮಂತ್ರಿ ಆಗಿದ್ದರು, ಆದ್ರೂ ಕೂಡ ದುಡಿಮೆಯನ್ನು ಬಿಟ್ಟಿಲ್ಲ. ಆಗ ಪ್ರತಿಯೊಂದು ಸಮೇತ ದುಡಿತಿರ್ತಾರೆ. ಆಗ ಅಂತ ಶರಣರು ಕಾಯಕಕ್ಕೆ ಒತ್ತನ್ನು ಕೊಟ್ಟಾರ. ಅಂತ ಇಲ್ಲಿ ಕಾಯಕದ ಅಲ್ಲೇ ಕೈಲಾಸದ. ಕೈಲಾಸ ಅಂದ್ರೆ ಯಾವುದು? ಶಾಂತಿ, ನೆಮ್ಮದಿ, ತೃಪ್ತಿ, ಆನಂದ. ಆಗ ನಮ್ಮ ಜೀವನಕ್ಕೆ ಆನಂದ ಬರಬೇಕಾಗಿತ್ತಂದ್ರ ಮನೇ ಕೈಲಾಸ ಆಗಬೇಕು. ಕೈಲಾಸಕ್ಕೆ ಹೋಗೋದಲ್ಲ, ನಮ್ಮ ಬದುಕೇ ಕೈಲಾಸ ಆಗಬೇಕು, ನಮ್ಮ ಊರೇ ಕೈಲಾಸ ಆಗಬೇಕಾಗಿತ್ತಂದ್ರ ನಾವು ಪ್ರತಿಯೊಬ್ಬರು ಕಾಯಕವನ್ನ ಮಾಡಬೇಕು, ದುಡಿದನ್ನ ಕಲಿಬೇಕು. ಇಲ್ಲಿ ದುಡಿಮೆ ಅದ, ಅಲ್ಲೇ ಸಂತೋಷದ. ಅಂತ ದುಡಿಯ ಮಂತ್ರನ ನಾವೆಲ್ಲೋ ಜಪಿಸಿನ ಅಂತ ಮಾತನ್ನ ಹೇಳ್ತಾ ಇನ್ನೊಳಗೆ ಆಡ್ಲಿಕ್ಕೆ ಪ್ರೇರಣೆ ಕೊಟ್ಟಂತ ಪರಮ ಪೂಜನೆಯ ಉಭಯಾಪಕರಿಸ್ತಾರೆ ವಂದಿಸಿದ ಭಕ್ತಿಯ ಶ್ರವಣ. ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದೆ ನಿಂದಿದ್ದರೂ ಅಂಗ ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ, ಕಾಯಕವೇ ಕೈಲಾಸವಾದ ಕಾರಣ, ಅಮರೇಶ್ವರ ಲಿಂಗವಾಯಿತಾದಡೋ ಕಾಯಕದೊಳಗೂ ಕಾಯಕದೊಳಗೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಸದ್ಗುರುಗಳ ಚರಣಕಮಲಗಳನ್ನ ಸ್ಮರಿಸಿಕೊಂಡು ಪೂಜ್ಯರಿಗೂ ತಮ್ಮೆಲ್ಲರಿಗೂ ಸರ್ವರಿಗೂ ಶರಣು ಶರಣ. ಇವತ್ತ ಗುರುಗಳು ಕಾಯಕ ಸಿದ್ಧಾಂತ ನಿಮಗೆ ತಿಳಿಸಿದ್ರು. ಅವರು ಮೊದಲಿಗೆ ಇವತ್ತೇನು ಹೇಳ್ತಾರೆ ಅಂಬುದು ಮೊದಲು ಗೊತ್ತಾಗಲ್ಲ, ಅದು ಹೇಳ್ಕೋತ ಬಂದು ಅಲ್ಲಿ ತರ್ತಾರೆ. ಅವ್ರದ್ದು ಪ್ರವಚನ ಕಲೆ ಬಹಳ ಚಂದದ. ಅದಕ್ಕೆ ನೀನು ನಾವಿದ್ದಿಲ್ಲ, ಬಹುತೇಕ ಹೆಚ್ಚಿಗೆ ಹೇಳಿರ್ಬೇಕು ಅನ್ನಿಸ್ತು. ಹೇಳಿರೇನಷ್ಟೇ ಹೇಳಿರಿ. ಅದಕ್ಕೆ ಬಹುತೇಕ ಇವತ್ತು ಶರಣರು ಎರಡು ಬಹುದೊಡ್ಡ ಮೌಲ್ಯಗಳನ್ನು ನಮಗೆ ಕೊಟ್ಟರು. ಇಡೀ ಪ್ರಪಂಚಕ್ಕೆ ದೊಡ್ಡ ಮೌಲ್ಯಗಳನ್ನು ಕೊಟ್ಟರು. ಒಂದು ಕಾಯಕ, ಇನ್ನೊಂದು ದಾಸೋಹ. ಕಾಯಕ ಹೆಂಗ ಗಳಿಸಬೇಕು ಅನ್ನೋದು ಕಲಿಸ್ತದ, ದಾಸೋಹ ಹೆಂಗ ಬಳಸಬೇಕು ಅನ್ನೋದು ಕಲಿಸ್ತದ. ಅದಕ್ಕೆ ನಾವೆಲ್ಲರೂ ಕಾಯಕ ಮಾಡಬೇಕು ಅಂತ ಹೇಳಿದ್ರು. ಈಗ ಮಚ್ಚನ ಹೇಳಿದ್ರು ಶರಣರು. ಅಂದ್ರೆ ಕಾಯಕದಲ್ಲಿ ಮಗ್ನ ಆದ್ರೆ ಗುರು ಲಿಂಗ ಜಂಗಮ ಇದ್ರೂ ಆ ಮರಿಬೇಕಂದ್ರೆ ಅರ್ಥ ಏನು? ಆ ಕಾಯಕದಲ್ಲಿ ತನ್ಮಯ ಆಗ್ಬೇಕು.
ತನ್ಮಯಾಗಿ ಬಂದಿದ್ರು ಅವ್ರು ಕಂಡ್ರು ಹಂಗ ಕಾಯಕ ನೀವು ಹೋಗ್ರ ಹಿಂಗಲ್ಲ ಅದ್ರ ಅರ್ಥ. ಅಂದ್ರೆ ಈಗ ಹೆಂಗ್ ನೀವು ಯಾರು ಸರಿಯಾರ ಮಗ್ನಾಗ ಮಾತಾಡ್ಲತ್ತಾರ ಮುಂದಿನ 50 ಮಂದಿ ಹೋದ್ರು ನಿಮಗೆ ಖಬರೇ ಇರಲ್ಲ, ತಿಳಿತಿಲ್ಲ, ಅರುಣೇ ಇರಲ್ಲ. ಏನೋ ಚಿಂತೆ ಮಾಡ್ತಿರ್ತೀರಿ. ಒಬ್ರು ಬರ್ತಾರ, ಯಾಕ ಇಲ್ಲಿ ಇವರು ಬಂದಿರು ಹೋದ್ರೇನು ಇಲ್ಲಿಂದ? ಇಲ್ಲ ನಾನು ನೋಡೇ ಇಲ್ಲ, ಮುಂದೆ ಹೋಗಿರ್ತಾರ ಅವರು. ಅಂದ್ರೆ ಅದು ಮಗ್ನತೆ. ಹಂಗ ಶರಣರು ಏನು ನಮಗೆ ಸಿದ್ಧಾಂತ ಕೊಟ್ರು ಅಂದ್ರೆ ಕಾಯಕ ಮಾಡಾಗ ನೀನು ಮಗ್ನಾಗ ಮಾಡಪ್ಪ ನೀನು ಅಂತ ಹೇಳಿದ್ರು. ತನ್ಮಯಾಗಿ ಮಾಡಬೇಕು. ಕಾಯಕ ಮಾಡುವಾಗ ಆನಂದ ಆಗಬೇಕು, ಸಂತೋಷ ಆಗಬೇಕು. ನಮಗೆ ಕಾಯಕ ಮಾಡ್ಬೇಕಾದ್ರೆ ಬಹಳ ಕಷ್ಟದಿಂದ ಮಾಡ್ತೀವಿ, ತಾಪದಿಂದ ಮಾಡ್ತೀವಿ, ಅದು ಕಾಯಕ ಆಗಲ್ಲ. ಅದು ಕಾಯಕ ಮಾಡ್ತಾ ಇರೋದು ಗೊತ್ತೇ ಆಗ್ಬಾರ್ದು. ಹಿಂದಿನ ಕಾಲದಾಗ ಹಿಂಗೆ ಕೆತ್ತಿರ್ ನೋಡ್ರಿ, ಹಿಂಗೆ ದೊಡ್ಡ ಕೊಡ್ಡಿರ್ತಿತ್ತು, ಕಡೆಗೆ ಬಾಚಿ ಇರ್ತಿತ್ತು, ಭಾಳ ಉದ್ದಿರ್ತಿತ್ತದು. ಹಿಂಗೆ ಮ್ಯಾಲೋ ಹಿಂಗೆ ಅದು ಎಷ್ಟು ಏಕಾಗ್ರತೆ ಇರ್ತಿತ್ತು ಅಂದ್ರೆ 1 ಸೆಕೆಂಡೇ ಹತ್ತೈತ ನೋಡಿದ್ರೆ ಅದು ಕಾಲಿಗೆ ಹತ್ತದು. ಅದಕ್ಕೆ ಅವ್ರ ಹೆಂಡತಿ ಕಾಳವೇ ಹೇಳ್ತಾ, ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ. ಅವನ ಕಾಲ ಮೇಲೆ ಬೀಳ್ತದದು ಸ್ವಲ್ಪ ತಪ್ಪರು. ಮುಂದಿನದ ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ ಅಂತ. ಮಾತು ತಪ್ಪರು ಬಾಯಿಗೆ ಮೂಲ ಆಯ್ತಂದ್ರೆ ಒಳಗಿನ ಹಲುಗಳು ಒಂದು ಇರಲು. ಅದಕ್ಕ ಹಂಗ ಮಾತನ್ನು ತಪ್ಪಬಾರ್ದು, ಕಾಯಕನು ಮಗ್ನತೆಯಿಂದ ಮಾಡ್ಬೇಕು. ಅದಕ್ಕೆ ಏಕಾಗ್ರತೆಯಿಂದ ಮಾಡ್ಬೇಕಾಯ್ತು. ಕುಂಬಾರಿಗೆ ಅಡಿಗೆ ಮಾಡೋದು ಎಷ್ಟು ಏಕಾಗ್ರತೆ ಇರ್ತದೆ. ಪ್ರತಿಯೊಂದು ಕಾಯಕ ಹಂಗೆ ಅದ. ನಾವು ಇವತ್ತಿನ ದಿನಮಾನದಲ್ಲಿ ಗೌರ್ಮೆಂಟ್ ಕಾಯಕಗಳು ಬರೀ ಕೋರ್ಟ್ ಇರ್ತದೆ, ಕುರ್ಚಿಗೆ ಅವ್ರು ಎಲ್ಲೆಲ್ಲೋ ಇರ್ತಾರೆ. ಅಂದ್ರೆ ಇಲ್ಲಿ ಶರಣರ ಸಿದ್ಧಾಂತ ಏನು ಅಂದ್ರೆ ಕಾಯಕದಲ್ಲಿ ತನ್ಮಯ ಆಗ್ಬೇಕು, ಮಗ್ನ ಆಗ್ಬೇಕು, ಅದು ಕಾಯಕ ಅಂತ ಹೇಳ್ತಾರೆ. ಬಸವಣ್ಣನವರು ಕೂಡಲ ಸಂಗಮದಿಂದ ಬಂದ್ರು. ಎಲ್ಲಿಗೆ ಬಂದ್ರು? ಫಸ್ಟ್ ಮಂಗಳವೇಡೆಗೆ ಬಂದ್ರು. ಕೂಡಲ ಸಂಗಮದಿಂದ ಮಂಗಳವೇಡೆಗೆ ಬಂದ್ರು. ಮಂಗಳವೇಡೆಗೆ ಬಂದ್ಮೇಲೆ ಮಲ್ಲದೇವ್ ಗಂಗಾಂಬಿಕೆ ಕೊಟ್ಟು ಮದುವೆ ಮಾಡಿದ್ರು. ಅದೆಲ್ಲ ನಿಮ್ಗೆ ಗೊತ್ತದ, ಕತ್ತಿ ಹೇಳಲ್ಲ. ಮದುವೆ ಆದ್ಮೇಲೆ 1-2 ದಿವಸ 3 ದಿವಸ ಆಗಿತ್ತು. ಬಸವಣ್ಣವ್ರು ಹಿಂಗೇನೋ ಚಿಂತೆ ಮಾಡ್ಕೋತ ಆಲೋಚನೆಯಲ್ಲಿ ಕುಂತಿರಂತ, ಯಾವುದೋ ಆಲೋಚನೆಯಲ್ಲಿ ಕುಂತಿರಂತ. ಮಳೆದೇವ್ರು ಯಾಕೋ ಯಾವುದೋ ಆಲೋಚನೆಯಲ್ಲಿ ಮಗ್ನಾಗ್ಯಾರ, ಏನ್ ಚಿಂತೆ ಮಾಡ್ತಾ ಇದ್ರು, ಏನ್ ಹೇಳಿದೇವ್ರಿ, ಏನ್ ಬೇಕು ಅಂತ ಕೇಳಿದ್ರು. ಏನ್ ಬೇಕು, ಯಾಕ, ಏನೋ ಆಲೋಚನೆಯಲ್ಲಿ ತೊಡಗಿರಲ್ಲ ಅಂತ ಹಳ್ಯಾಕ ಕೇಳ್ದ. ಬಸವಣ್ಣವ್ರಿಗೆ ಕೇಳಿದ್ರು. ಯಾರು ಕೇಳಿದ್ರು? ಬಲದೇವ್. ಅವಾಗ ಅವ್ರು ಹೇಳಿದ್ರು, ಇಲ್ಲ 3 ದಿವಸ ಆಯ್ತು, ಮತ್ತೆ ನಿಮ್ಮ ಮನ್ಯಾಗ ಇದ್ದೀನಿ, ನನ್ನ ಕಾಯಕ್ಕೆ ಇಲ್ಲಲ್ಲ, ಕಾಯಕ ಬೇಕಲ್ಲ ನನಗ ಅಂತ ಕೇಳಿದ್ರು. ನೀವೇ ಕಾಯಕ ಮಾಡ್ತೀರಿ ಹೇಳಿದೇವ್ರೆ, ಮಸ್ತ್ ನಮ್ಮ ಗಳಿಸಿಟ್ಟಿದ್ದದ, ಆರಾಮಾಗಿದ್ದು ಉಣ್ಬಹುದು ಅಂತ ಅಂತೀರಿ. ನೀವು ಮಳೆದೇವ್ರು ಇದ್ರು ಭಾಳ ಚಂದ ಐತ್ರಿ ಮಾಮ ಅವ್ರೆ ಅಂತಿರೋರು ಮಳೆದೇವ್ರು. ಆದ್ರೆ ಬಸವಣ್ಣವ್ರು ಹಂಗ ಅನ್ಲಿಲ್ಲ. ಬಸವಣ್ಣವ್ರು ಅಂದ್ರು, ಇಲ್ಲ ನನಗ ತಂಗಳ ಅನ್ನ ಉಂಡ್ ರೂಢಿ ಇಲ್ರಿ ಅಂದ್ರು. ತಂಗಳನ್ನ ಅವಾಗ ಅವ್ರು ಕಳೆದ್ರು, ಇವ್ರಿಗೆ ಬಿಸಿ ಬಿಸಿ ಅದು ಹಂಚಿನ ಮೇಲೆ ಇದು ಮಾಡಿದ ಕೂಡಲೇ ಇವ್ರಿಗೆ ಅಂಗಳದಾಗೆ ಇಡ್ಬೇಕು ನೋಡು ಅಂತ ಹೇಳಿದ್ರು ಅವರು. ಅವ್ರಂದ್ರು, ಹಂಗಲ್ಲದು ಅರ್ಥ ಅಂತ ಅಂದ್ರು ಬಸವಣ್ಣವ್ರು. ನಾನು ಸ್ವತಃ ಗಳಿಸಿದ್ದೇನಿರ್ತದ, ತಂದಿದು ಉಣ್ಣದು ತಂಗಳನ್ನ, ಮಾವಂದು ಉಣ್ಣದು ಹಳಸಿದನ್ನ. ಅದು ಈಗಿನ ಕಾಲದಾಗೆಲ್ಲ ಹಳಸಿದನ್ನಕ್ಕೆ ಆಸೆ ಮಾಡ್ಲತ್ತಾರ ಭಾಳ ಜನ. ಅದಕ್ಕ ಮಾವನ್ ಉಣ್ಣದ್ ಹಳಸಿದನ್ನ. ತಂದೆ ಆಸ್ತಿ ಮಸ್ತ್ ಇತ್ತಂದ್ರ ಮಗ
ಆರಾಮಾಗಿ ಕುಡ್ಕೋತ ತಿನ್ಕೋತ ಆರಾಮಾಗಿ ಇರ್ತಾನೆ. ಅದು ತಂಗಳ ಅನ್ನ. ಆದ್ರೆ ಸ್ವತಃ ಕಾಯಕ ಮಾಡಿ ಸತ್ಯಶುದ್ಧ ಕಾಯಕ ಮಾಡಿದ್ದು ಅದು ಬಿಸಿ ಅನ್ನ ಅಂತ ಹೇಳಿದ್ರು. ಅದು ಬಿಸಿ ಅನ್ನ. ಹಂಗ ನನಗೆ ಕಾಯಕ ಬೇಕ್ರಿ, ನಾ ಕಾಯಕ ಇಲ್ಲದೆ ನಾನು ನಡೆಯಂಗಿಲ್ಲ ಅಂತ ಹೇಳಿದ್ರು. ಹಂಗಾರ ಬರ್ರಿ ಅಂತ ಬಸವಣ್ಣವರು ಬಿಜ್ಜಳನ ಅರಮನೆ ಕರ್ಕೊಂಡು ಹೋದ್ರು. ಬಲ್ಲದೇವ್ ಕರ್ಕೊಂಡು ಹೋದ್ರು. ಅವಾಗ ಬಸವಣ್ಣವರು ಅಲ್ಲಿ ಲೆಕ್ಕಪತ್ರ ನಡೆದಿತ್ತು. ಹಿಂಗೊಂದು 5 ನಿಮಿಷ ನಿಂತರು. ಬಲದೇವರ ಹೆಸರು ಒಳಗೆ ಹೋಗಿರು. ಅಲ್ಲಿ ಅದನ್ನ ಲೆಕ್ಕದಾಗ ಬಹಳ ಪರ್ಫೆಕ್ಟ್ ಇದ್ರು ಬಸವಣ್ಣವ್ರು, ಬಹಳ ಪಾರಂಗತರಿದ್ರು. ಮತ್ತು ಒಂದು ನೆನ್ಪಿಟ್ಕೋರಿ, ಯಾರದೇ ಮನಿ ಆಗಲಿ, ಮಠ ಆಗಲಿ, ಸಂಘ ಆಗಲಿ, ಸಂಸ್ಥೆ ಆಗಲಿ, ಲೆಕ್ಕ ಇದ್ರೆ ಒಳ್ಳೇದು ಪಕ್ಕ. ಲೆಕ್ಕನೇ ಇಲ್ಲ, ಸಾಲ ತರೋದು, ಉಂಬೋದು, ಕೂಡೋದು ಮಾಡಿದ್ರೆ ಮುಂದೊಂದಿನ ಕಷ್ಟ ಆಗ್ತದೆ. ಅದಕ್ಕೆ ಲೆಕ್ಕ ಬಹಳ ಮಹತ್ವದ್ದು. ಲೆಕ್ಕ ಬಹಳ ಮಹತ್ವದ್ದು. ನೀವು ಗಳಿಸಿದ್ದು ದಾಸೋಹ ಮಾಡ್ರಿ, ದಾಸೋಹ ಬೇರೆ, ನಾವು ಗಳಿಸಿದ್ದು ಕೂಡ ದಾಸೋಹ ಬೇರೆ. ಆದ್ರೆ ಖರ್ಚು ವೆಚ್ಚ ಇದು ನಾವು ಸರಿಯಾಗಿ ಲೆಕ್ಕ ಇಡಬೇಕು. ಅದಕ್ಕೆ ಬಸವಣ್ಣವರಲ್ಲಿ ಕಣ್ಣು ಹಿಡಿದ್ರು. ಅಲ್ಲಿ ಒಳಗ ಹೋದ್ರು. ಹೋಗಿ ಅಲ್ಲಿ ಇತ್ತೀಚೆಗೆ ಲೆಕ್ಕದಲ್ಲಿ ಬಹಳ ಇದು ಆಗ್ತಾ ಇದೆ ಅಂತ ಹೇಳಿದರು. ಆವಾಗ ನೀವು ಅಪ್ಪಣೆ ಮಾಡಿದ್ರೆ ಹಿಂಗೆ ಹೇಳ್ತೀನಿ ಅಂತ ಹೇಳಿ ಇಲ್ಲಿ ಇಷ್ಟು ಡಬಲ್ ಎಂಟ್ರಿ ಆಗ್ಯದ ಅಂತ ಬಿಜ್ಜಣ್ಣಗೆ ತೋರಿಸ್ಕೊಟ್ರು ಬಸವಣ್ಣವ್ರು. ಅವ್ರಿಗೆ ತಕ್ಷಣ ಬಜ್ಜಳ ಏನು ಮಾಡಿದ್ರು ಅಂದ್ರೆ ಇವರಿಗೆ ಕರಣಿಕ ಕಾಯಕ ಅಂದ್ರೆ ಯಾವುದು ಕಾಯಕ, ಕ್ಲಾರ್ಕ್ ಅಂದಂಗದು, ಬರೆಯೋದು, ಲೆಕ್ಕ ಬರೆಯೋದು ವೃತ್ತಿ ಕೊಟ್ರು. ಮಾವ ಮಂತ್ರಿ, ಪ್ರಧಾನ ಮಂತ್ರಿ, ಮಂತ್ರಿ ಹಳೆ ಏನು ಕ್ಲಾರ್ಕ್. ಮಾವ ಮಂತ್ರಿ ಇದ್ರೆ ಹಳೆ ಕ್ಲಾರ್ಕ್. ಈಗಿನ ಕಾಲದಾಗ ಯಾರ ಮಾಡ್ತಾರೇನು? ಅಂಥದ್ದು ಯಾರು ಮಾಡೋರು ಅಂತಾರೆ. ದೊಡ್ಡ ಹುದ್ದೆ ಕೊಡ್ರಿ ನನ್ಗಂತಾರೆ. ಆದ್ರೆ ಬಸವಣ್ಣವ್ರು ಏನು ಮಾಡಿದ್ರು ಅಲ್ಲಿ? ಅವ್ರು ಯಾವುದೇ ಇಲ್ಲ, ಕಾಯಕದಲ್ಲಿ ಆವ ಕಾಯಕ ಮಾಡಿದಳು ಒಂದೇ ಕಾಯಕವಯ್ಯ ಅಂತ ಹೇಳ್ತಾರೆ. ಯಾವುದೇ ಕಾಯಕಕ್ಕೆ ಘನತೆಯನ್ನ ತಂದುಕೊಟ್ಟವರೇ ಜಗತ್ತಿನ ಇತಿಹಾಸದಲ್ಲಿ ಬಸವಣ್ಣನವರನ್ನೋದು ನಾವು ನೆನ್ಪಿಟ್ಕೊಳ್ಳಿ. ಕಾಯಕಕ್ಕ ಘನತೆ ಗೌರವನ ತಂದು ಕೊಟ್ರು. ಚಪ್ಪಲಿ ಹೊಲಿಯೋದನು ಅಷ್ಟೇ ಗೌರವ, ಮಂತ್ರಿ ಪದವಿನೂ ಅಷ್ಟೇ ಗೌರವ. ಕಾಯಕದಲ್ಲಿ ಭೇದ ಭಾವ. ಅಲ್ಲಿ ತನಕ ಏನಿತ್ತು, ಚಪ್ಪಲಿ ಹೊಲಿಯೋ ಕೀಳ, ಅವನ್ ಚಪ್ಪಲಿ ಹಾಕೋತಿರು, ಅವನಿಗೆ ದೂರ ಇಡ್ತಿದ್ರು. ಎಲ್ಲರೂ ಅವ್ರು ಕಾಯಕ ಮಾಡಿದೆಲ್ಲ ಇವ್ರು ಬಳಸ್ತಿದ್ರು, ಅವನಿಗೆ ದೂರ ಇಡ್ತಿದ್ರು. ಆದ್ರೆ ಬಸವಣ್ಣನವರು ಕಾಯಕದಲ್ಲಿ ಭೇದ ಭಾವ ಸಲ್ಲದು. ಕಾಯಕವಾವುದೆಂದು ಬೆಸಗೊಂಡರೆ ಆಣೆ ನಿಮ್ಮಾಣೆ. ಮನೆಗೆ ಬಂದವ್ರಿಗೆ ನಿನ್ ಕಾಯಕ ಯಾವ್ದಂತ ಕೇಳ್ಬ. ಕಾಯಕ ಯಾವ್ದಂತ ಅಂದ್ರೆ ಏನರ್ಥ? ಅದು ಜಾತಿ ಕೇಳಿದಂಗೆ ಇಂಡೈರೆಕ್ಟ್ ದಾಗ. ಅದಕ್ಕೆ ಅವಾಗ ಹಂಗೆ ಕೇಳಬಾರ್ದು ಅಂತ ಬಸವಣ್ಣವ್ರದು ಅಪ್ಪಣೆ ಇತ್ತು. ಅದಕ್ಕೆ ಬಸವಣ್ಣನವರು ಆ ಕರಣಿಕ ವೃತ್ತಿ ತಗೊಂಡ್ರು. ಅವರು ಕರ್ತವ್ಯವನ್ನು ನೋಡಿಕೊಂಡು ಮುಂದ ಅರ್ಥಮಂತ್ರಿ ಆದರು. ಕರಣಿಕ ಹೋಗಿ ಅರ್ಥಮಂತ್ರಿ ಆದರು. ಅರ್ಥಮಂತ್ರಿ ಆದ ಮೇಲೆ ಒಂದು ಲಿಪಿ ಸಿಕ್ಕಿತ್ತು ಕೆಲಸ ಮಾಡೋ ಕಾಲಕ್ಕೆ, ಪಾಯಗಳ ಕಾಲಕ್ಕೆ. ಆ ಲಿಪಿ ಓದ್ರು. ಎಲ್ಲರೂ ಓದ್ಲಿಕ್ಕೆ ಹೇಳ್ಸಿದ್ರು. ಯಾರು ಇದೊಂದು ಏನೋ ಅಸ್ಪಷ್ಟವಾದಂಥದ್ದು, ವ್ಯರ್ಥ ಅದ, ಇದು ಏನಿದ್ರ ಹುರುಳಿಲ್ಲ. ಬಿಸಾಕ್ರಿ ಅಂದ್ರೆ ಎಲ್ಲರೂ ಬಿಸಾಕ್ರಿ ಅಂದ್ರು. ಅದು ಅದ್ಭುತ ಲಿಪಿ. ಅವ್ರೇನ್ ಮಾಡಿದ್ರು, ಬಸವಣ್ಣವ್ರು ಕನ್ನಡಿ ಹಿಡಿದು ಕನ್ನಡಿ ಹಿಡಿದು ಆ ಕನ್ನಡಿದಾಗ ಓದ್ರು. ಅದು ಅಕ್ಷರ ಅವ್ರು ತಿರುವಾಮುರ ಬರೆದ್ರು. ಇದ್ಯಾವ ಲಿಪಿ ಇದು? ಜಗತ್ತಿನಾಗ ಇಂಥ ಲಿಪಿನೇ ಇಲ್ಲ ಅಂದ್ರು ಅವ್ರು. ಕನ್ನಡಿ ಹಿಡಿದು ಹೋದ್ರ ಇಂಥ ಭಂಡಾರ ಕೆಳಗೆ ಇಷ್ಟು ಕೋಟಿ ಸಂಪತ್ತಿದೆ ಅಂತ ಹೇಳಿದ್ರು. ಅವಾಗ ಮಹಾಪ್ರಭು, ಇದು ಸಿಂಹಾಸನಕ್ಕೆ ಅಪಮಾನ, ಇದನ್ನ ಕೆದರಿಸ್ಬೇಡ್ರಿ ಅಂತ ಹೇಳಿದ್ರು. ಇಲ್ಲ, ನೋಡೇ ಬಿಡೋಣ ಅಂತ ಹೇಳಿದ್ರ
36 ಕೋಟಿ ಎಷ್ಟೋ ಕೋಟಿ ಕೋಟಿ ಇಲ್ಲಿ ಚಿನ್ನ ಬೆಳ್ಳಿ ಬಂಗಾರ ಮುತ್ತು ರತ್ನ ಸಿಕ್ತು. ಕಲ್ಯಾಣ ರಾಜ್ಯ ಹೆಂಗಾಯ್ತು ಅಂದ್ರೆ ಎಲ್ಲಾ ರಂಗದಲ್ಲಿ ವಿಕಾಸ ಆಯ್ತು, ಎಲ್ಲಾ ರಂಗದಲ್ಲಿ ವಿಕಾಸ. ಆ ಸಂತೋಷಕ್ಕಾಗಿ ಬಸವಣ್ಣನವರಿಗೆ ಅರ್ಥಮಂತ್ರಿಯಿಂದ ಪ್ರಧಾನಮಂತ್ರಿ ಆದರು. ಯಾಕಾದ್ರು ಅವರು ಸತ್ಯ ಶುದ್ಧ ಕಾಯಕದಿಂದ. ಅದಕ್ಕೆ ನಮ್ಮಲ್ಲಿ ನಾವೇನ್ ಮಾಡಬೇಕು? ದುಡಿಮೆ. ಶರಣರು ಏನ್ ಹೇಳಿದ್ರು? ಕಾಯಕ ಹೇಳಿದ್ರು. ನಿಮ್ಗೆ ಗೊತ್ತದಿಲ್ಲ, ಈಳಿಗಿ ಚಾಕು ನೀವೊಂದು 2 ತಿಂಗಳು ಬಳಸಲಾರ್ದೆ ಒಂದು ಮಾಡ್ದಾಗ ಇಡ್ರಿ, ಅದೇನಾಯ್ತದ್ರಿ? ಜಂಗಡ್ತು. 2 ತಿಂಗಳು ಅದಕ್ಕೆ ಒಟ್ಟು ಬಳಸಲಾರ್ದಂಗೆ ಒಂದೇ ಕಡೆ ಇಡ್ರಿ, ಅದು ಮತ್ತೆ ಬಳಸ್ಲಕ್ಕೆ ಬರಲಾರ್ದಂಗೆ ಆಗ್ಬಿಡ್ತು. ಮತ್ತು ಇವು ಹಂಗೆ ಅವ, ಇವು ಕೈ ಕಾಲು ಹಂಗೆ ಅವ. ನಾವು ಸ್ವಲ್ಪ ಇದಕ್ಕೆ ಕೈ ಕಾಲಿಗೆ ಕೆಲಸ ಕೊಟ್ರ ಇವು ಚಂದಿರ್ತಾವ. ಕೈ ಕಾಲು ಕೆಲಸ ಕೊಡ್ಲಿಲ್ಲ ಇವು ಜಂಗ್ ಹಿಡಿತಾವ. ಹಿಡಿತಿಲ್ಲ. ಅದಕ್ಕೆ ಜಂಗ್ ಹಿಡಿಸ್ಕೋಬೇಡ್ರಿ, ಸ್ವಲ್ಪ ಏನಾರ ಮಾಡ್ರಿ. ಅದಕ್ಕೆ ಈ ಕೆಲಸ ಇಲ್ದ ಸಲುವಾಗಿ ಯೋಗಾಸನಗಳು ಬಂದವು. ಮ್ಯಾಲ್ ಮಾಡ್ರಿ ಕೆಳಗೆ ಮಾಡ್ರಿ, ಮ್ಯಾಲ್ ಮಾಡ್ರಿ ಕೆಳಗೆ ಮಾಡ್ರಿ, ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ. ಅವೇ ಮತ್ತು ನಿಮ್ಮ ಆ ಕೆಲಸ ಹೋಗ್ಯದ, ಅವ್ರು ಹಿಂಗ್ ಮಾಡ್ಲಕ್ಕೆ ಹಚ್ಲತ್ತಾರ ಅಷ್ಟೇ. ಅವಾಗ ಕಾಲಿನ ಕೆಲಸ ಇರ್ತಿತ್ತು, ಕೈಯ ಕೆಲಸ ಇರ್ತಿತ್ತು, ಎಲ್ಲನೇ ಇರ್ತಿತ್ತು. ಈ ಕಾಲಿನ ಕೆಲಸ ಇಲ್ಲ. ಎದ್ದು ನಿಂದಿರ್ರಿ, ಹಿಂಗ್ ಜಂಪ್ ಮಾಡ್ರಿ, ಇವೇ ಅದು ಏನದ ಕಾಯಕ ಮಾಡದೆ ಈ ಯೋಗಾಸನದಾಗ. ಅದು ಶರೀರ ಚಲೋ ಇರ್ಲಿ ಅಂತ ಮಾಡ್ತಾರಷ್ಟೇ. ಅದನ್ನು ಇಲ್ಲ, ಈ ಯೋಗಾಸನೂ ಇಲ್ಲ, ಕಾಯಕನೂ ಇಲ್ಲ ಅಂದ್ರೆ ಜಂಗಟ್ತಾವ ಅಂತ ತಿಳ್ಕೋರಷ್ಟೇ. ಅದಕ್ಕೆ ಜಂಗಟ್ಸ್ಕೊಳ್ಬಾರ್ದು. ವಾಕಿಂಗ್ ಮಾಡ್ಬೇಕು, ಯೋಗಾಸನ ಮಾಡ್ಬೇಕು. ಈ ಕಾಯಕ ಮಾಡಂದ್ರೂ ನಿಮ್ಮ ಮನೆ ಕಾಯಕೇ ಇರಲ್ಲ. ಏನು ಮಾಡ್ತೀರಿ? ಭಾಳ ಅಂದ್ರೆ ಇಟ್ಟು ಒಗ್ಗರಣೆ ಕೊಂಡು ಚಾಯಿ ಅಂತ ಇಟ್ಟು ಅನ್ನ ಮಾಡ್ತೀರಿ, ಮುಗೀತು. ಈಗ ರೊಟ್ಟಿ ಮಾಡೋದನ್ನು ಕಮ್ಮಿ ಆಗ್ಯದ್ರಿ. ಮೊದಲು ಎಲ್ಲರ ಮನೆ ರೊಟ್ಟಿ ಮಾಡ್ತಿರು. ಈಗ ನಮ್ಮ ಕಂತಿ ಭಿಕ್ಷ ಸ್ವಾಮಿಗಳು ಸಿಗಲಿ ಹೋಗ್ಯಾರ. 4 ಮನೆ ಯಾರೋ ಒಬ್ಬ ಹಣ ಹೋಯ್ತಾನ, ಬರೀ ಜೋಳಿಗೆ ಅನ್ನನೇ ಇರ್ತದ. ಅಂದ್ರೆ ಈ ರೊಟ್ಟಿ ಮಾಡೋರು ಮಾಡೋದೇ ಕಡಿಮೆ ಈಗ. ಇದಕ್ಕೇನಂತಾರಂದ್ರೆ ಕಾಯಕ ನಮ್ಮ ಅಂಗಾಂಗಗಳು ಆಕ್ಟಿವ್ ಇರ್ಬೇಕಾದ್ರೆ, ನೀವು ಕಾಯಕ ಮಾಡ್ರಿ. ಚನ್ನಬಸವ ಪಟ್ಟದ್ದೇವ್ರು ನಮ್ಮ ಗುರುಗಳು ದಿನ ಅವರು ಮುಂಜಾನೆ ಶೌಚ ಎಲ್ಲ ಮುಗಿದು ಭಸ್ಮ ಹಚ್ಕೊಂಡ್ರಾದ್ರೆ ಒಂದು ಗುದ್ದಲಿ ಪೌಡಿ ರೆಡಿನೇ ಇರ್ತಿತ್ತು. ನಮಗ್ ಬರ್ರಿ ಅಂತ ಕರ್ಕೊಂಡು ಹೋಯ್ತು. ನಮಗ್ ಕೆದರ್ಲಾಗ ಬರ್ತಿಲ್ಲ, ಗುಸಿ ಇಡ್ಲಾಗ ಬರ್ತಿಲ್ಲ. ಹಾ ಒಂದು 5-10 ನಿಮಿಷ ಮಾಡ್ರೆ ಕೈಗೆಲ್ಲ ನಂಗೆ ಗುಳ್ಳಿ ಬರ್ತಿದ್ವು. ಅವ್ರು ದಿನ ಮಾಡ್ತಿರು. ಅದಕ್ಕೆ ಅವ್ರ ಶರೀರ ಕಾಯಕ ಮಾಡಿನ ಸಲುವಾಗಿ 109 ವರ್ಷ ಅವ್ರ ಶರೀರ ಬೆಂಡಂಕಿತ್ತು. ಏನು ಕಣ್ಣಿವರೆಗೂ ಯಾವ ಕಾಯಿಲೆನೂ ಬರಲಿಲ್ಲ. ಅದಕ್ಕೆ ಕಾಯಕ ಬಹಳ ಮಹತ್ವದ್ದು. ಅದಕ್ಕೆ ಮಾದರ್ ಧೂಳಯ್ಯ ಅಂತ ಒಬ್ಬ ಶರಣ ಬರ್ತಾನೆ. ಮಾದರ್ ಧೂಳಯ್ಯ ಅಂತ ಬಹಳ ದೊಡ್ಡ ಶರಣ ಆಗೋಗ್ಯಾನ. 106 ವಚನಗಳದಾವ. ಒಂದು 134 ಅವನು ವಚನಗಳಿದ್ದಿರ್ಬೇಕು. ಮಾದರ್ ಧೂಳಯ್ಯ ಅಂದ್ರೆ ಶರಣರು ಕಾಯಕ ಹೆಂಗ ಮಾಡ್ತಿರು ಮಗ್ನತೆ. ಅವ ಮಾಡಾಗ ಚಪ್ಲಿ ಹೊಲಿತ. ಅವನ ಕಾಯಕ ಯಾವ್ದಿತ್ರಿ? ಚಪ್ಲಿ ಮಾಡೋದು, ಪಾದರಕ್ಷೆ ಮಾಡಕ್ ಕಾಯಕ್ಕಿತ್ತು ಅವನು. ಪಾದರಕ್ಷೆ ಮಾಡಾಗ ಅವನ ವಚನನೇ ಹೇಳ್ತಾನ, ಅಟ್ಟಿಯ ಚುಚ್ಚುವ ಉಳಿಯ ಮನೆಯಲ್ಲಿ ಪ್ರತ್ಯಕ್ಷನಾದ ಪರಮೇಶ್ವರನ ಕಂಡು ಇತ್ತಲೇ ಕೈಯ ಕಾಯದ ತಿತ್ತಿಯ ಹೊತ್ತಾಡುವ ಮುಂದೆ ನಿನ್ನ ಭಕ್ತರ ಠಾವಿನಲ್ಲಿಗೆ ಹೋಗಿ ಮುಕ್ತಿಯ ಮಾಡು. ನೀ ಹೊತ್ತ ಬಹುರೂಪದಿ ತಪ್ಪದೆ ರಜತ ಬೆಟ್ಟದ ಮೇಲಕ್ಕೆ ಹೋಗು. ನಿನ್ನ ಭಕ್ತರ ಮುಕ್ತಿಯ ಮಾಡು. ಕಾಮ ಧೂಮ ಧೂಳೇಶ್ವರ ಕರುಣದಿಂದ ನೀನೇ ಬದುಕು.
ಅಂತ ಇದ್ರ ಅರ್ಥ ಹೇಳ್ತೀನಿ ಕೇಳ್ರಿ. ಕಾಯಕ ಮಾಡ್ತಿದ್ನಂತ ಯಾರು? ಮಾದಾರ್ ಧೂಳಯ್ಯ ಕಾಯಕ ಮಾಡ್ತಿದ್ದ. ಕಾಯಕ ಮಾಡ್ತಾ ಮಾಡ್ತಾನೆ ಆ ಮೆಟ್ ಹೊಲಿತಾರಲ್ಲ, ಆ ಹೊಲಿಯುವಾಗ ಅಲ್ಲಿಂದು ಶಿವ ಪ್ರತ್ಯಕ್ಷ ಆಗಿ ನಿಂತನಂತ. ಶಿವ ಪ್ರತ್ಯಕ್ಷ ಆದ್ರ ಇವ ಕಾಯಕ ಮಾಡ್ತಿದ್ದ. ಅವ ಹೇಳ್ತಾನ, ಯಾಕಪ್ಪ ಇಲ್ಲೇನ್ ದಂಧೆದ ನಿಂದು? ನೋಡ್ರಿ ಎಂಥ ಬೇರೆ ಬೇರೆ ಶರಣರಿಗೆ ನಮ್ಮ ಸಂತರಿಗೆ ನಮ್ಮ ಶರಣರಿಗೆ ವ್ಯತ್ಯಾಸ ಏನಂದ್ರೆ ಅವ್ರ ಶಿವ ಪ್ರತ್ಯಕ್ಷ ಆಗ ಸಲುವಾಗಿನೇ ತಪಸ್ಸು ಧ್ಯಾನ ಮಾಡ್ತಿರು. ಇವ್ರು ಸ್ವತಃ ಶಿವ ಬಂದ್ರು ಇಲ್ಲೇನದ ನಿನ್ನ ಕೆಲಸ, ನೀವು ಹೋಗು, ನಿನ್ನ ಭಕ್ತರು ಎಲ್ಲರಲ್ಲಿ ಹೋಗು, ಇಲ್ಲಂದ್ರೆ ನಿನ್ನ ವಾಸಸ್ಥಾನ ಅದಲ್ಲ ಕೈಲಾಸ ಪರ್ವತ್, ಅಲ್ಲಿ ಹೋಗು, ರಜತ ಬೆಟ್ಟಕ್ಕೆ ಹೋಗಿ ನೀನು ಅಂತ. ಇದು ಸಾಮಾನ್ಯ ಏನು ಅಂದ್ರೆ ಅಷ್ಟು ನನ್ನ ಕಾಯಕಕ್ಕೆ ಯಾಕೆ ತೊಡಕು ಮಾಡ್ಲತ್ತಿದಿ? ಹೋಗು, ನಿನ್ನ ಭಕ್ತರ ಠಾವಿನಲ್ಲಿಗೆ ಹೋಗಿ ಮುಕ್ತಿ ಮಾಡು. ನಿನ್ನ ಕೆಲಸ ಏನದ ನೀ ಮಾಡೋ, ಮುಕ್ತಿ ಕೊಡೋದು ಇದ್ದಲ್ಲ, ನಿನ್ ಮುಕ್ತಿ ಕೊಟ್ಕೋತಿರು, ಇಲ್ಲೇ ನಿನ್ನ ಕೆಲಸ ಇಲ್ಲ. ಅಂದ್ರ ಸಾಕ್ಷಾತ್ ಶಿವ ಬಂದ್ರು ಕಾಯಕದಲ್ಲಿ ಮಗ್ನ ಆದವ ಮಾದಾರ ಧೂಳಯ್ಯ ಅನ್ನೋದು ನಾವು ನೆನ್ಪಿಟ್ಕೋಬೇಕು. ಕಾಯಕಕ್ಕೆ ಎಷ್ಟು ಪ್ರಾಧಾನ್ಯತೆ ಕೊಟ್ಟಾರ ಅನ್ನೋದು ನಾವು ತಿಳ್ಕೋಬೇಕು. ನಮ್ಮ ಕುಂಬಾರ ಗುಂಡಯ್ಯಂದನು ನಿಮ್ಗೆಲ್ಲ ಹೇಳ್ತೀನಿ, ಭಾಳ ಸಲ ಹೇಳಿನಿ, ಗೊತ್ತದ ನಿಮ್ಗ. ಕುಂಬಾರ ಗುಂಡಯ್ಯ ಇಲ್ಲೇ ಭಾಲ್ಕಿದವನೇ ಅವ. ಭಾಳ ಜನರಿಗೆ ಗೊತ್ತಿದ್ದಿಲ್ಲ. ಕಲ್ಯಾಣ ಮಂಟಪ ಕುಂಬಾರ ಗುಂಡಯ್ಯ ಅಂತ ಹೆಸರಿಟ್ಟ ಮೇಲೆ ಅನೇಕರಿಗೆ ಗೊತ್ತಾಗ್ಯದ. ಅವ ಹಿಂಗ ಇದು ತಿರುಗಿಸ್ತಿದ್ದ, ಮಗ್ನಾಗೆ ಮಂತ್ರ ಹೇಳ್ತಾ 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 ಗಡಿಗೆ ತಯಾರು ಮಾಡ್ತಿದ್ದ. ಹಿಂಗ್ ಬಡ್ಕೋತ್ ಬಿಡ್ಕೋತ್ ಬಿಡ್ಕೋತ್ ಕುಣ್ಕೋತ್ ಮಾಡ್ತಿದ್ದ. ಇವಾಗ ಕುಣಿಯೋದು ನೋಡಿ ಶಿವನಿ ಕುಣಿಬೇಕನ್ಸತ್ತಂತ. ಅವಾಗ ಕೈಲಾಸದಾಗ ಕುಣಿಲಕ್ ಚಾಲೂ ಮಾಡ್ದ. ಎಲ್ಲರೂ ಗಾಬರಿ ಆದ್ರಿ, ಇವ್ ಯಾಕೆ ಕುಣಿಲತ್ತಾರ. ಅವಾಗ ಕುಣಿಯೋದು ನೋಡಿ ನನ್ನ ಶಿವ ಎಷ್ಟು ಕುಣಿಲತ್ತಂದ್ರೆ ನಾ ಯಾಕೆ ಕುಣಿಬಾರ್ದು, ಪಾರ್ವತಿನೂ ಕುಣಿಲತ್ತಳಂತ. ಪಾರ್ವತಿ ಶಿವ ಕುಣಿಲತ್ತಾರ ಅಂತ ತಿಳ್ಕೊಂಡು ಎಲ್ಲ ದೇವತೆರೇ ಕುಣಿಲತ್ತರ ಅಂತ. ಅವಾಗ ಪಾರ್ವತಿ ಯಾಕೆ ಹಿಂಗೆ ಕುಣಿಲತ್ತ, ಏನು ವಿಷಯ ಏನು? ಇಲ್ಲ, ನನ್ನ ಭಕ್ತ ಕುಂಬಾರ ಗುಂಡಯ್ಯ ಅವನ್ ನನ್ನ ಭಕ್ತಿ ಮಾಡಿ ನೃತ್ಯ ಮಾಡ್ತಾ ಇದ್ದಾನೆ, ಅದಕ್ಕೆ ಅವನು ನನ್ನ ಧ್ಯಾನ ಮಾಡ್ತಾ ಕಾಯಕ ಮಾಡ್ಲತ್ತಾನ, ಅದಕ್ಕೆ ನಾನು ಕುಣಿತಾ ಇದ್ದೀನಿ. ಈಗ ನಾನು ಭೂಲೋಕಕ್ಕೆ ಹೋಗಿ ಅವನಿಗೆ ಕರ್ಕೊಂಡು ಬರ್ತೀನಿ ಅಂತ ಖುಷಿದಾಗ ಬಂದ. ಯಾರು ಬಂದ್ರು? ಇದೇ ಬಾಲ್ಕಿಗೆ ಕುಂಬಾರ ಗುಂಡಯ್ಯನ ಅದಲ್ಲ ಕುಂಬೇಶ್ವರ ದೇವಾಲಯ ಇವತ್ತಿಗೂ ಸಾಕ್ಷಿ ಅದ. ಅಲ್ಲಿ ಬಂದು ಇಳ್ದ, ಕುಂಬೇಶ್ವರ ದೇವಾಲಯ ಬಂದು ಮುಂದೆ ಇಳಿದು ಕೇಳ್ತಾನ, ಗುಂಡಯ್ಯ ಅಂತಂತಾನ. ಅವಾಗ ಯಾರು? ಶಿವ. ನಡಿಯಪ್ಪ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ನಿನ್ನ ಕಾಯಕಕ್ಕೆ ಮೆಚ್ಚಿದ್ದೇನೆ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ನಡಿ ಕೈಲಾಸಕ್ಕೆ ಕರಿಲಿಕ್ಕೆ ಬಂದಿನಿ, ಕೈಲಾಸಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಅವಾಗ ಕುಂಬಾರ ಗುಂಡಯ್ಯ, ಹೌದಾ, ಹಂಗಾರೆ ನಿನ್ನ ಕೈಲಾಸದಾಗ ಏನಿರ್ತದ ಅಂತ ಕೇಳ್ದ. ಅಲ್ಲೇನಿರ್ತದ? ಮಸ್ತ್ ಮಜಾ ಮಾಡೋದು, ಆರಾಮ್ ಉಂಬದು, ಆರಾಮಾಗಿ ಮಲ್ಕೊಂಬದು ಅಂದ. ಮತ್ತಲ್ಲಿ ಕಾಯಕ ಅದ ಇಲ್ಲ? ಕಾಯಕ ಇರಲ್ಲ ಅಲ್ಲಿ. ಸ್ವರ್ಗದಾಗ ಕಾಯಕ, ಅಲ್ಲಿದು ಕಾಯಕ ಇರ್ತದಲ್ಲ, ಆರಾಮ್ ಕೂಡದೆ ಅಲ್ಲಿ ದೊಡ್ಡ ಸುಖ. ಅವಾಗ ಇವ ಅಂದ, ಹಂಗಿದ್ರೆ ಬೇಡೆನಗೆ ಕೈಲಾಸ, ಬಾಡುವುದು ಕಾಯಕ. ನನ್ನ ಕಾಯಕ ಬಾಡ್ತದಪ್ಪ, ನಿನ್ ಕೈಲಾಸ ಬೇಡ, ನಾ ಕಾಯಕ ಮಾಡ್ತಾ ಮಾಡ್ತಾ ಇಲ್ಲೇ ಕೈಲಾಸ ನಾ ನಿರ್ಮಾಣ ಮಾಡ್ತೀನಿ ಅಂತ ಹೇಳ್ದ ಕುಂಬಾರ ಗುಂಡಯ್ಯ. ನೋಡ್ರಿ ಎಂಥ ಶರಣವ, ಅಂಥ ಕುಂಬಾರ ಗುಂಡಯ್ಯ. ಅದಕ್ಕೆ ಮಾದಾರ ಧೂಳಯ್ಯ ಎಂಥ ದೊಡ್ಡ ಶರಣವ. ಅವನು ಕಾಯಕದಲ್ಲಿ ಮಗ್ನಾಗಿ ಶಿವಧ್ಯಾನ ಮಾಡ್ಕೋತ ಕಾಯಕ ಮಾಡ್ತಿದ್ದ. ಇನ್ನೊಂದು ಘಟನೆ ಬರೀತಾರ, ಆ ಮಾದಾರ ಧೂಳಯ್ಯನ ಚರಿತ್ರೆದಾಗ ಬರ್ತದ, ನೀವು ಕೇಳಕ್ಕಿಲ್ಲ. ಈ ಒಬ್ಬ ಕೃಷ್ಣ ಶಾಸ್ತ್ರಿ ಅಂತ ಒಬ್ರು ಇರ್ತಾರ, ಅವ್ರಿಗೆ ಕುಷ್ಠರೋಗ ಆಗಿತ್ತಂತ. ಅಂದ್ರೆ ಶರಣರ ಮಹಿಮೆ ಬಸವ ಪುರಾಣದಾಗ ಬರದಾರ. ಕುಷ್ಠರೋಗ ಆಗಿತ್ತಂತ.
ಕುಷ್ಠರೋಗ ಆದ್ರೆ ಅವ ಅದು ಎಲ್ಲಿ ವಾಸಿ ಆಗಲಿಲ್ಲ, ಹಂಗೆ ಇದ್ದ. ಅವ ಒಂದು ದಿವಸ ಅವನ ಆಕಳು ಕಳುವಾಗಿತ್ತು. ಕಳುವು ಅಂದ್ರೆ ತಪ್ಪಿಸ್ಕೊಂಡಿತ್ತು. ಆಕಳು ತಪ್ಪಿಸ್ಕೊಂಡು ಹುಡ್ಕೋತ್ ಹೋದ. ಎಲ್ಲ ಕಡೆ ತಿರುಗಾಡಿ ನೋಡ್ದ. ಅದು ಮಾದರ್ ಧೂಳೆಂದು ಏನು ಸ್ನಾನ ಮಾಡಿದ ನೀರು ಗುಂಡಿ ಇರ್ತದಲ್ಲ, ಆ ಗುಂಡ್ಯಾಗ ಆಕಳು ಸಿಕ್ಕ ಬಿದ್ದಿತ್ತು. ಇವ ಹಿಂದ ಮುಂದ ನೋಡ್ದ, ನಾನು ಹುಚ್ಚು ಕುಲದವ, ಇದು ಮಾದರ್ ಧೂಳೇನು ಬಚ್ಚಲ್ ನೀರದ, ಇದ್ರಿಗೆ ಹೆಂಗ ಇಳಿಬೇಕು ಒಳಗ ಅಂತಂದು ಮ್ಯಾಲಿಂದ ಆಕಳಿ ತೆಕ್ಕೊಲಕ್ ಹೋದ್ರದ ಆಕಳು ಬರಲ್ದೆ ಅವ ಒಳಗೆ ಇಳಿದು ಆ ಪೂರ ಅದ್ರಾಗ ಮುಳುಗಿ ಆಕಳಿಗೆ ಮ್ಯಾಲ ಎಬ್ಬಿಸಿ ಮ್ಯಾಲ ಕಳಿಸ್ದ. ಅವಾಗ ಮನೆಗೆ ಹೋಗಟ್ಟಿಗೆ ನೋಡ್ತಾನ ಕಾಲಿನ ಬೆರಳೆಲ್ಲ ಇದುವಾಗಿದ್ದು ಆ ಕುಷ್ಠರೋಗ ನಿವಾರಣೆ ಆಗಿ ಕಾಲಿನ ಬೆರಳೆಲ್ಲ ಬಂದಿದ್ವು ಅಂತ. ಅವ ಮತ್ ಯಾರಿಗ್ ಗೊತ್ತಿಲ್ದಂಗ ಮರ್ದಿವ್ಸ ಮತ್ ಆ ರಾತ್ರಿ ಹೋಗಿ ಪೂರ ಮೈ ಕೈಗೆಲ್ಲ ಎಲ್ಲ ಹಚ್ಕೊಂಡು ಸ್ನಾನ ಮಾಡ್ಕೊಂಡು ಬಂದಂತ ಅವನ ಕುಷ್ಠರೋಗನೇ ದೂರ ಆಯ್ತು ಅಂತ ಬಸವ ಪುರಾಣದಲ್ಲಿ ಬರೆದಿದ್ದಾರೆ ಮಾದಾರ ಧೂಳೇನ ಮಹಿಮೆ. ಹಂಗ ಶರಣರು ಕಾಯಕಕ್ಕೆ ಬಹಳ ಮಹತ್ವ ಕೊಟ್ಟರು. ಅಂತಹ ಕಾಯಕವೇ ಕೈಲಾಸವಾದ ಕಾರಣ ಅದಕ್ಕೆ ನಾವೆಲ್ಲರೂ ಕಾಯಕ ಮಾಡಬೇಕು. ಮೊನ್ನೆ ಅಂದ್ರೆ ಒಂದು ವರ್ಷ 2 ವರ್ಷ ಆಗಿರ್ಬೇಕು, ಒಬ್ರು ಬಂದು ಉದ್ದಕ್ಕೆ ಸಾಷ್ಟಾಂಗ ಹಾಕಿದ್ರು. ಯಪ್ಪ, ನಿಮ್ಮ ಆಶೀರ್ವಾದದಿಂದ ನನ್ನ ಮಗಳಿಗೆ ಒಳ್ಳೆ ಮನೆ ಸಿಕ್ಕದ, ಭಾಳ ಚಂದ ಮನೆ ಸಿಕ್ಕದ ಅಂತ ಹೇಳಿದ್ರು. ಹೌದಾ, ಭಾಳ ಖುಷಿ ಐತ್ರಿ ಅವರೇ. ಹೆಂಗದ ಮನೆ ಹೆಂಗದ? ಏನದ ಯಪ್ಪ, ಕೈಗೊಬ್ಬರ ಆಳು ಕಾಲಿಗೊಬ್ಬರ ಆಳು, ಇತ್ತಿನ ಕಡ್ಡಿ ಇತ್ತಿಡೋದಿಲ್ಲ ನೋಡ್ರಿ. ಇತ್ತಿನ ಕಡ್ಡಿ ಇತ್ತಿಡಲ್ಲ, ಕುಂತಲ್ಲೇ ಕೂಡ್ಬೇಕು ನೋಡ್ರಿ. ಚಾ ಕುಡೋರು ಬೇರೆ, 7 ಗಂಟೆಗೆ ಚಾ ಬಂದು ಬರ್ತೀರಿ ಅಪ್ಪ. ಆಮೇಲೆ ಸ್ನಾನ ಮಾಡೋ ಅಡ್ಗೆನೆ ನಾಷ್ಟ ಬರ್ತು. ಇಂಥ ಮನೆ ಸಿಕ್ಕದ್ರಿ, ನಿಮ್ದು ಆಶೀರ್ವಾದ ರೀ ಅಪ್ಪ, ನಿಮ್ಮ ಆಶೀರ್ವಾದ ಅಂತಾರ. ನಾವ್ ಏನ್ ಹೇಳ್ಬೇಕು ಅವ್ರಿಗೆ? ಕಾಯಕದ ಪಾಠ ಹೇಳರೆ ಭಾಳ ಚಲೋ ಐತೆವ ಅಂಬರೇ ಏನಂಬರಿ ನೀವೇ ವಿಚಾರ ಮಾಡ್ರಿ. ಅದಕ್ಕ ಅಂದ್ರ ನಮ್ಮ ಅಂಗಾಂಗಗಳೆಲ್ಲ ಸಮೃದ್ಧಿ ಆಗ್ಬೇಕಾದ್ರೆ ನಾವು ಕಾಯಕ ಮಾಡಬೇಕು. ಅಂಥ ಕಾಯಕ ನಮ್ಮ ನಿತ್ಯ ಬದುಕಿನಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅಂಥ ಕಾಯಕವೇ ಕೈಲಾಸ ಅಂತ ಇಂಥ ಅನೇಕ ಶರಣರ ಘಟನೆಗಳನ್ನ ಬರ್ತಾವ. ಶರಣರು ಎಷ್ಟು ಕಾಯಕದ ಬಗ್ಗೆ ನಿಷ್ಠೆ ಅನ್ನೋದು ನಿಮಗ ಹೇಳಿರ್ಬೇಕು. ನಾನು ಯಾವಾಗ ಶೂನ್ಯ ಸಂಪಾದನೆ ಪ್ರವಚನ ಮಾಡ ನುಲಿ ಚಂದಯ್ಯ ಅವನು ಹಿಂಗ್ ಕಾಯಕ ಮಾಡ್ತಾ ಇದ್ದಾಗ ಲಿಂಗ ಬೀಳ್ತು. ಲಿಂಗ ಬಿದ್ದ ತಕ್ಷಣ ಇವ ಲಿಂಗಯ್ಯ ಹೋಗ್ಯಾನ, ಹೋಗು, ನಾನು ನಿನಗೇನು ಕಡಿಮೆ ಮಾಡ್ದಂತ ಹೋದ್ಯೋ ಅಂತನಂತವ. ನೋಡ ಅವ್ರ ನಿಷ್ಠೆ ಹೆಂಗ. ಇಲ್ಲಿ ಏನ್ ತಿಳ್ಕೋಬೇಕು? ಶರಣ ನಿಷ್ಠೆ. ನೀ ಏನ್ ಕಮ್ಮಿ, ನಿನ್ಗೇನು ಕಮ್ಮಿ ಮಾಡಿಲ್ಲ, ಹೋದೇನು, ಹೋಗ ಆ ಕಡೆ ಹೋಗಿ ಬರೇಬೇಡ, ನನಗೆ ದಾಸೋಗ ತಡ ಆಯ್ತು ಅಂತ ತಿಳ್ಕೊಂಡು ಅವ ಹುಲ್ಲಿನ ಹೊರಿ ಮಾಡ್ಕೊಂಡು ತಲೆ ಮೇಲೆ ಇಟ್ಕೊಂಡು ಅವ ಲಿಂಗಯ್ಯ ನನಗೆ ಕರೆದು ಮತ್ ಸ್ವೀಕಾರ ಮಾಡ್ತಾನಂತ ತಿಳ್ಕೊಂಡಿದ್ದ. ಅವ ಹಂಗೆ ಬಿಟ್ಟೆ ನಡೆದವ. ಅವಾಗ ದೇವ್ರೇ ಪರೇಶಾನ್ ಆದ. ಲಿಂಗಯ್ಯ ಅಂದ್ರೇನು? ಶಿವ, ದೇವ್ರು. ಲಿಂಗ ಬಹಳ ಜನ ಲಿಂಗ ಬೇರೆ ಶಿವ ಬೇರೆ ಅಲ್ಲ. ಲಿಂಗನೇ ಶಿವ, ಶಿವನೇ ಲಿಂಗ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ, ಓಂ ನಮಃ ಶಿವಾಯ ಮಂತ್ರ ಬೇರೆ ಅಲ್ಲ. ನೀವು ಓಂ ನಮಃ ಶಿವಾಯ ಅಂದ್ರೂ ತಪ್ಪಲ್ಲ, ಓಂ ಶ್ರೀ ಗುರು ಬಸವಲಿಂಗಾಯ ನಮ ಅಂದ್ರೂ ತಪ್ಪಲ್ಲ. ಎರಡೂ ಒಂದೇ. ಲಿಂಗಾಯ ನಮ ಅಂದ್ರೆ ಶಿವಾಯ ನಮ ಅಂದಂಗೆ. ಅದಕ್ಕೆ ನೀವು ಆ ಲಿಂಗಯ್ಯ ಅವನೇ ಲಿಂಗಯ್ಯ ಅಂದ್ರೇನು? ದೇವ್ರು, ಶಿವನೇ ಬೆನ್ನತ್ತದನಂತ, ಲಿಂಗಯ್ಯನೇ ಬೆನ್ನತ್ತದನಂತ. ಚಂದಯ್ಯ ತಪ್ಪಾಯ್ತು, ಕರ್ಕೊನು ಅಂತ ಆ ದೇವ್ರೇ ಲಿಂಗಯ್ಯನಿಗೆ ಬೆನ್ನತ್ತದಂತ. ನೋಡ್ರಿ ಶರಣರು ಹೆಂಗ
ಎಂತ ಮಾತಿದು. ಆ ಲಿಂಗೈನೇ ಬೆನ್ನ ಹತ್ತದ ಯಾರಿಗಿ? ಚಂದ. ಈಗ ಅವನ್ ನಿನಗ ಹೋಗಂತ ಯಾರಂದು, ಬಾ ಅಂತ ಯಾರಂದು ಅಂತಾನಂತ. ಅವೆಲ್ಲ ವಚನವ ಬಹಳ ಚಂದ. ನಿನಗ್ ಹೋಗಂತ ಯಾರಂದೋಪ್ಪ, ಈಗ ಬಾ ಅಂತ ಯಾರಂದು, ನೀ ಯಾಕೆ ಹೋದಿ, ಈಗ ಯಾಕೆ ಬರ್ಲತ್ತೀವಿ, ಹೋಗ ಆ ಕಡೆ ಹೋಗ್ ತಕೊಂಬಲ್ಲ ಅಂತ ಸಿಟ್ಟು ನಡೆದ. ಅಷ್ಟ್ರಾಗ ಮಡಿವಾಳ ಮಾಚೆಯಲ್ಲಿ ಹೊಂಡದಾಗ ಕಾಯಕ ಮಾಡ್ತಿದ್ದ, ಬಟ್ಟಿ ತೊಳಿತಿದ್ದ. ಅವಾಗ ಲಿಂಗಯ್ಯ ಅವನ ಹತ್ತಿರ ಹೋಗ್, ಮಾಚಿದೇವ್ರೆ ನೀವರ ಹೇಳ್ರಿ, ಚಂದ ಈಗ ತಕೊಂಬಂತ ಹೇಳ್ರಿ ಅಂತ ರಿಕಮೆಂಡ್ ಮಾಡ್ದ. ಅವಾಗ ಚಂದ ಮಡಿವಾಳ ಮಾಚಿದೇವ್ರು ಹೇಳ್ತಾರ, ಚಂದಯ್ಯ ಹಂಗಲ್ಲಪ್ಪ, ಸುಖ ತಾನೇ ಬರ್ತಾ ಇಲ್ಲತ್ತದ ಬಿಡ್ತೇಕ, ಹಂಗ ಲಿಂಗಯ್ಯ ತಾನೇ ಬರ್ತಾ ಇಲ್ಲತ್ತಾನ, ತಗೋ ತಗೋ ತಗೋ. ಅವ ಹೋದ ಯಾಕೆ ಕೇಳ ಮೊದಲು ಅಂತಂದವ. ಅವ ಯಾಕೆ ಹೋಗ್ಯಾನ? ಇಲ್ಲ ತಪ್ಪಾಯ್ತಪ್ಪ, ತಗೋ ತಗೋ. ಹಂಗಲ್ಲ, ತಪ್ಪಿಗೆ ಶಿಕ್ಷೆ ಆಗ್ಬೇಕು, ತಪ್ಪಿಗೆ ಶಿಕ್ಷೆ ಆಗ್ಬೇಕು. ಅವಾಗ ಚಂದಯ್ಯ ಅಂದ, ಏನ್ ಶಿಕ್ಷೆಪ್ಪ ಅಂತ ಮಡಿವಾಳ ಮಾಚೆ ಕೇಳ್ದ. ಇಲ್ಲ, ನಾ ಹಗ್ಗ ಹೊಸಿತೀನಿ, ಇವ ಮಾರ್ಕೊಂಡ್ ಬರಬೇಕು ಅಂದ. ನೋಡ್ರಿ, ಶರಣರು ಶಿವನಿಗೆ ಸಮೇತ ಕೆಲಸ ಹಚ್ಚಿದವ್ರು ಯಾರು ಅಂದ್ರೆ ಶರಣರು. ಶಿವನಿಗೆ ಸಮೇತ ಕೆಲಸ ಹಚ್ಚಿದ್ರು ಅವ್ರು, ಶಿವನಿಗೆ ಸಮೇತ ಕೆಲಸ ಹಚ್ಚಿದ್ರು. ನಡಿ ನನ್ನ ಜೊತೆ ಬಾ, ಕರ್ಕೋತೀನಿ, ನಾ ಕನ್ನಿ ಮಾಡ್ತೀನಿ, ನೀ ಮಾರ್ಕೊಂಡ್ ಬಾ. ಆಯ್ತು ಅಂತ ತಿಳ್ಕೊಂಡು ಒಪ್ಪದ. ಕನ್ನಿ ತಕೊಂಡ, ಇವ ಹೊಸದು ಮಾರ್ಕೊಂಡು ಬರ್ಲಕ್ ಹೋದ. ಕನ್ನಿ ಬೇಕೇನ್ರಿ ಕನ್ನಿ, ಕನ್ನಿ ಬೇಕೇನ್ರಿ ಕನ್ನಿ ಅಂತ ಮಾಡ್ಕೋತ ಬಸವಣ್ಣವ್ರ ಮಹಾಮನಿ ಮುಂದೆ ನಡೆದಿದ್ದ. ಬಸವಣ್ಣ ನೋಡ್ದ, ಕನ್ನಿ ಮಾರ್ಲತ್ತಲ್ಲ, ಬಾ ಬಾ ಅಂತ ಕರ್ಕೊಂಡು. ಬಸವಣ್ಣವ್ರ ದಯಾವಂತರು, ಭಾಳ ಉದಾರ, ಭಾಳ ಹೃದಯ ಮೃದು ಅವ್ರದು ಪಾಪ. ಅದೊಂದು 10 ರೂಪಾಯಿ ಕನ್ನಿಗೆ ಅವ್ರು 1000 ರೂಪಾಯಿ ಕೊಟ್ರು, 1000 ರೂಪಾಯಿ ಕೊಟ್ರು. ಆವಾಗ ನಮ್ಮ ಮಾಲಕ್ ಖುಷಿ ಪಡ್ಬೋದು, ನಮ್ಮಂತವ್ರು ಆದ್ರು ಬಾ ಶಬಾಷ್ 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 ಅಂತಿದೀವಿ ನಾವು. ಶಬಾಷ್ ಶಬಾಷ್ ಅಂದ. ಹಂಗ ಶಿವ ಏನು ಮಾಡ್ದ, ಲಿಂಗ ಏನು ಮಾಡ್ದ, ಲಿಂಗಯ್ಯ ಬಂದ ಖುಷಿದಾಗ, ಮನಸ್ಸು ಪ್ರಸನ್ನ, ಖುಷಿದಾಗ ನಕ್ಕೋತ್ ಬಂದ. ಈಗ ತಗೋರಿ ಅಂತೇಳಿ ಹಣ್ಣು ಚೀಲ ಇಟ್ಟ. ಏನು ಇಷ್ಟೊಂದು ದುಡ್ಡು, ಕನ್ನಿ ಬೆಲೆ ಎಷ್ಟದ ಅಷ್ಟೇ ತರಬೇಕು, ಹೆಚ್ಚಿಗೆ ಯಾಕೆ ತಂದಿ ಅಂತ ಹೇಳಿದ್ರು. ಅಲ್ಲ, ನಾ ಏನು ಹೆಚ್ಚಿಗೆ ಕೇಳಿಲ್ಲ, ಅವರೇ ಕೊಟ್ರು ತಂದ. ಅವಾಗಂದ, ಕೊಟ್ಟವ್ರು ದೊಡ್ಡವರಾದ್ರು ನೀ ತಗೊಂಡವ್ ಸಣ್ಣವದೇಲೋ, ನೀ ಮತ್ತೆ ಡಬಲ್ ತಪ್ಪು ಮಾಡ್ದಿ. ನಿನ್ನ ಮೊದಲೇ ಕನ್ನಿಗೆ ನಮ್ಮ ಕಾಯಕ ಧರ್ಮ ಏನು, ನಾವು ಎಷ್ಟು ದುಡಿತೀವಿ ಅಷ್ಟು ಫಲ ತಗೋಬೇಕು. ಇದು ಕಾಯಕ ಅಂತ. ನಾವು ದುಡ್ದದ್ದು 1 ಪೈಸೆ ತಕೊಂಬದು 10 ಪೈಸೆ ಆಗದು ಶರಣರು ಒಪ್ಪಲ್ಲದು. ಎಷ್ಟು ಶ್ರಮ ಮಾಡ್ತೀವಿ ಅಷ್ಟೇ ನಾವು ತಗೋಬೇಕು, ಹೆಚ್ಚಿಗೆ ತಗೊಂತ ಯಾರಂದ್ರು. ಅವಾಗ ಮತ್ತೆ ನೀ ತಪ್ಪು ಮಾಡಿದೆ ಅಂತ ಹಿಂಗೆ ವಾದ ನಡೀತದ. ಕೊನೆಗೆ ಆ ವಾದ ಎಲ್ಲಿಗೆ ಹೋಯ್ತದ? ಪ್ರಭುದೇವ್ರ ಹತ್ತಿರ ಹೋಯ್ತು. ಪ್ರಭುದೇವ್ರ ಹತ್ತಿರ ಹೋಗಿ ಪ್ರಭುದೇವರು ಅವಾಗ ಚಂದಯ್ಯ ಅವರು ಇವರೆಲ್ಲ ದೀರ್ಘವಾಗಿ ಚರ್ಚೆ ನಡೀತದ. ಅವ ಚಂದಯ್ಯ ಎಲ್ಲಕ್ಕೂ ಉತ್ತರ ಕೊಡ್ತಿರ್ತಾನ. ಕೊನೆಗೆ ಪ್ರಭುದೇವರಂದ್ರು, ಹಂಗಲ್ಲಪ್ಪ, ಗುರು ಲಿಂಗ ಜಂಗಮ ಒಂದಕ್ಕೆ ಬಿಟ್ಟು ಒಂದಿಲ್ಲ. ಗುರು ಲಿಂಗ ಇಲ್ದೇನೆ ಜಂಗಮ ಸ್ವೀಕಾರ ಮಾಡಲ್ಲ ಪ್ರಸಾದ. ಲಿಂಗ ಬೇಕೇ, ಶಿವ ಬೇಕೇ. ಅದಕ್ಕ ಗುರು ಲಿಂಗ ಜಂಗಮ ಒಂದೇ ನೀ ಸ್ವೀಕಾರ ಮಾಡಂತ ಪ್ರಭುದೇವರು ತಿಳಿಸಿದಾಗ ಆಗ ಲಿಂಗಯ್ಯನಿಗೆ ಸ್ವೀಕಾರ ಮಾಡ್ತಾನ ಅನ್ನಂತ ಚರ್ಚೆ ಬರ್ತದ. 5 ನಿಮಿಷ ಇವತ್ತು ಹೆಚ್ಚು ತಗೊಂಡೆ. ಅದಕ್ಕೆ ನೀವೆಲ್ಲ ಸರಿಯಾದ ಸಮಯಕ್ಕೆ ಬರ್ರಿ. 6:15 ಬರ್ರಿ. 7:15 ನಿಮ್ಗೆ ಬಿಡ್ತೀವಿ. ಯಾವುದೇ ಕಾರ್ಯಕ್ರಮ ಇಟ್ಕೊಂಡಿಲ್ಲ. ಅದಕ್ಕೆ ನೇರ ಪ್ರವಚನ ಕೇಳಿ ಶ್ರಾವಣ ಮಾಸದಲ್ಲಿ ಆನಂದ ಪಡೀರಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಮಂಗಲ ಮಾಡೋಣ. ಈಗ